ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜೋಶಲ್ಲಿ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ವೆನ್ ಇಟ್ ಕಮ್ಸ್ ಟು RCB ಜೋಶ್ ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ. ನೋಡಿ, ಚಾಂಪಿಯನ್ಸ್ ಹೊಸ ಜರ್ಸಿ ಗೈಸ್ ಹಿಂಗಿದೆ ಅಂತ ಕಮೆಂಟ್ ಹಾಕಿ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ಲಾಸ್ಟ್ ವೀಡಿಯೋದಲ್ಲೇ ಹೇಳಿದೆ, ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ RCB ಕಲೆಕ್ಷನ್ಸ್ ಏನೇನಿದೆ ತೋರಿಸ್ತೀನಿ ಅಂತೇಳಿ. ಸೊ ಇವಾಗ ಆ ಕಲೆಕ್ಷನ್ಸ್ನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿ ಇಟ್ಟು ಅದನ್ನು ತೋರಿಸೋ ಅಂಥ ಸಮಯ ಬಂದಿದೆ. ಸೊ ಅದನ್ನು ನೋಡೋಕ್ಕೆ ನೀವು ರೆಡಿ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಕಲೆಕ್ಷನ್ಸ್ಗೆ ಎಷ್ಟಾಗಿದೆ ಅಂತ ನಾನು ಬೆಲೆ ಕಟ್ತಾ ಇಲ್ಲ, ಯಾಕಂದರೆ ನನಗೆ ಗೊತ್ತಿಲ್ಲ ಯಾವಾಗ ಏನೇನು ತೊಗೊಂಡಿದ್ದೀನಿ, ಎಷ್ಟೆಷ್ಟು ಅಂತ ಏನು ಎಲ್ಲ ಗ್ಯಾಪ್ನೇ ಇಲ್ಲ. ಸೊ ಏನಾದರೂ ನೀವು ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕಂದ್ರೆ ಕ್ಯಾಲ್ಕುಲೇಷನ್ ಮಾಡಿ ಕಮೆಂಟಲ್ಲಿ ಹಾಕಿ, ಅವಾಗ ನನಗೊಂದು ಐಡಿಯಾ ಬರುತ್ತೆ, ಓ ಇಷ್ಟೊಂದು ಅಂತೇಳಿ. ಸೊ ನನ್ನ ಹತ್ರ RCB ರಿಲೇಟೆಡ್ ಏನೇನು ಕಲೆಕ್ಷನ್ಸ್ ಇದೆ ಅಂತ ಒಂದು ತೋರಿಸೋಂಥ ಸಮಯ. ಸೊ ಬನ್ನಿ, ಇಷ್ಟು ದಿನ ನಾನು ಕಾಯ್ತಾ ಇದ್ದಿದ್ದು ಏನಕ್ಕೆ ಅಂತ ಹೇಳಿದ್ರೆ, ಒಂದು ಪ್ರಾಡಕ್ಟ್ ಬರಬೇಕಾಯ್ತು, 2 ಪ್ರಾಡಕ್ಟ್ ಬರಬೇಕಾಯ್ತು. ಆ 2 ಪ್ರಾಡಕ್ಟ್ಗಳು ಏನು ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಬಟ್ ಇದನ್ನು ಈ ವ್ಲಾಗ್ನ ಯಾವತ್ತೋ ಮಾಡಬೇಕಾಯ್ತು. ನಾನು ಅಹಮದಾಬಾದಿಂದ ಬಂದ ಮೇಲೆ, ಫೈನಲ್ ಗೆದ್ದ ಮೇಲೆ ಆವಾಗಲೇ ಮಾಡಬೇಕಾಯ್ತು. ಬಟ್ ಇವತ್ತು ಮಾಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಅದನ್ನು ರೆಡಿ ಮಾಡೋಕ್ಕೆ ಇಷ್ಟು ದಿನ ಆಯಿತು. ಸೊ ಏನು ರೆಡಿ ಮಾಡೋಕ್ಕೆ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಬನ್ನಿ, ಕಾಯ್ತಾ ಇರಿ. ನನಗೆ ಗೊತ್ತು ನೀವಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀರಾ ಅಂತ. ಸೊ ಬನ್ನಿ ತೋರಿಸೋವಂಥ ಸಮಯ ಗೈಸ್. ಇದು ನನ್ನ ರೂಮಲ್ಲಿ ಇಟ್ಟಿದ್ದೀನಿ. ತೆಗ್ದಿದ್ದ ತಕ್ಷಣ ನನ್ನ ಪ್ರಕಾರ ಎಲ್ಲ ಸರ್ಪ್ರೈಸ್ ಆಗಿಬಿಡ್ತೀರಾ, ಯಾಕಂದರೆ ಎಲ್ಲೂ ಹಾಕೇ ಇಲ್ಲ ಇದನ್ನು. ರೆಡಿ 3, 2, 1 ಗೋ. ಹೆಂಗಿದೆ ಗೈಸ್? ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ನನ್ನ ಹೊಸ ವಾರ್ಡ್ರೋಬು RCBದು. ಸೊ ಇದನ್ನು ಯೂಶ್ವಲಿ ನೀವೆಲ್ಲಿ ನೋಡಿರ್ತೀರ ಅಂತ ಗೆಸ್ ಮಾಡಿ ಕಮೆಂಟ್ ಹಾಕಿ. ಸೊ ಅದೇ ಥರ ಪರ್ಟಿಕ್ಯುಲರಾಗಿ ನೀಟಾಗಿ ಡಿಸೈನ್ ಮಾಡಿಕೊಂಡು ನನ್ನ ವಾರ್ಡ್ರೋಬ್ನ ಸೆಟಪ್ ಮಾಡಿದ್ದೀನಿ. ಸೊ ಇದನ್ನ ಎಲ್ಲಿಟ್ಟಿದ್ದೀನಿ ಅಂತ ಹೇಳಿದ್ರೆ, ನನ್ನ ರೂಮಲ್ಲಿ ಹೆಂಗೆ ಕಷ್ಟಪಟ್ಟು ತೊಗೊಂಬಂದಿದ್ದೀನಿ ಅಂತ ಹೇಳಿದ್ರೆ ಗೈಸ್, ಲಿಟ್ರಲಿ ನೀವು ನಂಬೋಕ್ಕೆ ಆಗೋಲ್ಲ. ನಮ್ಮ ಮನೇಲಿ ಲಿಫ್ಟ್ ಇಲ್ಲ. ಆ್ಯಂಡ್ 3rd ಫ್ಲೋರ್ಗೆ ಇಷ್ಟು ಭಾರ ಇರೋದನ್ನ ಎತ್ಕೊಂಬರ್ಬೇಕು ಅಂದರೆ ಇದೆಲ್ಲೂ ಡಿಸ್ಮ್ಯಾಂಟಲ್ ಮಾಡೋಕ್ಕಾಗಲ್ಲ. ಅದೊಂದೇ, ಯಾಕಂದರೆ ಕಂಪ್ಲೀಟ್ಲಿ ಮೋಲ್ಡೆಡು. ಅದನ್ನು ಹಂಗೆ ಎತ್ಕೊಂಬರ್ಬೇಕು, ಹಂಗೆ ಎತ್ಕೊಂಡೋಗ್ಬೇಕು. ಎತ್ಕೊಂಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಕೂಡ ಆಗೋಯಿತು. ಡ್ಯಾಮೇಜ್ ಅಂತ ಹೇಳಿದ್ರೆ ಸ್ಕ್ರ್ಯಾಚಸ್ಸು ಸಣ್ಣ ಪುಟ್ಟ. ಸೊ ಅದು ಬಿಟ್ಟರೆ ಬೇರೆ ಏನಿಲ್ಲ. ಇದು ನನ್ನ ವಾರ್ಡ್ರೋಬ್ ಯಾವ ಥರ ಇದೆ ಅಂತ ಕಮೆಂಟ್ ಹಾಕಿ ಗೈಸ್. ಸೊ ಫೈನಲಿ ನೋಡಿ, ಟಡ ಈ ಮಾಡಲ್ನ 100% ನೀವೆಲ್ಲಾದರೂ ನೋಡಿರ್ತೀರ, ಎಲ್ಲಿ ನೋಡಿದ್ದೀರಾ ಅಂತ ಕಮೆಂಟ್ ಹಾಕಿ. ಸೊ ಇದು 2 ಸೈಡು ಬರುತ್ತೆ. 2 ಸೈಡ್ ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ, ನೋಡಿ, ಯು ಆರ್ ನೌ ಅ ಸ್ಟಾರ್. ಇಲ್ಲೊಂದು ಸೈಡ್ ಬರುತ್ತೆ, ಆ ಕಡೆನೂ ಬರುತ್ತೆ. ಆ್ಯಂಡ್ ಮಧ್ಯಾಹ್ನ ಇಟ್ಕೋಬೋದು. ಸೇಮ್ ಈ ಕಡೆ ಏನಿದೆ ಅದೇನೋ ಈ ಕಡೆ ಹಿಂದೆನೂ ಇದೆ. ಆ್ಯಂಡ್ ಸೇಮ್ ಇಲ್ಲಿ ಫ್ರಂಟಲ್ಲಿ ಏನಿದೆ 360, ನೀವು ಆ ಕಡೆನೂ ಬೇಕಾದ್ರೂ ತಿರುಗಿಸ್ಕೋಬೋದು, ಈ ಕಡೆನೂ ಬೇಕಾದ್ರೂ ತಿರುಗಿಸ್ಕೋಬೋದು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಏನಂತ ಹೇಳಿದ್ರೆ, ಇವಾಗ 2ನೇ ಸ್ಟಾರ್ ಹಾಕಬೇಕು. ಅಲ್ಲಿ ಆ ಸ್ಟಾರ್ ಏನಿದೆಯಲ್ಲ, ಈ ಸ್ಟಾರು ಇದು ಸಿಂಗಲ್ ಲೈಟು, ಅಂದರೆ ಲೈಟ್ ಇದೆ ನೋಡಿ ಇಲ್ಲಿ, ಈ ಲೈಟೆಡ್ ಸ್ಟಾರ್. ಅದಕ್ಕೋಸ್ಕರ ಇನ್ನೊಂದು ಸ್ಟಾರ್ ಹಾಕೋಕ್ಕಾಗಿಲ್ಲ, ಅದು ಮೋಲ್ಡೆಡ್ ಆಗಿದೆ. ಇನ್ನೊಂದು ಸ್ಟಾರನ್ನ ತೊಗೊಂಬಂದು ಮೇಲೆ ಇದನ್ನ ಕಟ್ ಮಾಡಿಸಿ ಇದ್ರ ಮೇಲೆ ಹಾಕಬೇಕು ಸ್ಟಾರು. ಸೊ ಬನ್ನಿ, ಅದ್ರ ಮೇಲೂ ಒಂದು ಸ್ಟಾರು. ಆಮೇಲೆ ಇಲ್ಲಿ RCB ಲೋಗೋ ಮೇಲೂ ಇನ್ನೊಂದು ಸ್ಟಾರ್ ಹಾಕಬೇಕು. ಹಿಂಗಿದೆ RCB ಲೋಗೋ. ಇದೆಲ್ಲ ಗೋಲ್ಡನ್ ಫಿನಿಶ್ ಅಕ್ರೈಲಿಕಲ್ಲಿ ಕಟ್ ಆಗಿರೋದು. ಹಿಂಗೆ ಕ್ರೇಜಿ ಇದೆ ಅಲ್ಲ. ಸೊ ಇವಾಗ ಈ ಒಂದು ವಾರ್ಡ್ರೋಬ್ಗೆ ನನ್ನ ಜರ್ಸಿ ಕಲೆಕ್ಷನ್ಸ್ನ ತುಂಬುವಂಥ ಸಮಯ. ಸೊ ಇವಾಗ ಸದ್ಯಕ್ಕೆ ನನ್ನ ಜರ್ಸಿಗಳು ಎಲ್ಲಿಟ್ಟಿದ್ದೆ ಅಂತ ಹೇಳಿದ್ರೆ, ಇಷ್ಟು ದಿವಸ ಬಾತ್ರೂಮ್ನ ವಾಕಿನ್ ವಾರ್ಡ್ರೋಬ್ ಮಾಡಿಬಿಟ್ಟಿದೆ. ಸೊ ಅಲ್ಲಿಂದ ತೆಗೆದು ಇವಾಗ ಎಲ್ಲ RCB ಬಟ್ಟೆಗಳನ್ನ ಇಲ್ಲಿ ಜೋಡಿಸಿದ್ದೀನಿ. ಇಲ್ಲಿಂದ ತೆಗೆದು ಇವಾಗ ವಾಪಸ್ ಇಲ್ಲಿ ಜೋಡಿಸ್ಬೇಕು. ಸೊ ಬನ್ನಿ, ಇದನ್ನು ತೆಗಿತೀನಿ. ಯಾವ ಥರ ಇದೆ ನೋಡಿ, ಹಿಂಗೆ ಫುಲ್ಲು ತುಂಬ್ಕೊಂಬಿಟ್ಟೈತೆ. ಹೆಂಗಿದೆ? ಯಾವುದೋ ಊಸ್ಬಿಟ್ಟಂಗೆ ಸೌಂಡ್ ಮಾಡ್ತೈತೆ. ಇದು ನನ್ನ RCB ಕಲೆಕ್ಷನ್ಸು. ಎಷ್ಟು ಶರ್ಟ್ಗಳಿದೆ ಗೊತ್ತಾ? ಆ್ಯಂಡ್ ಇನ್ನೂ ಎಷ್ಟೊಂದು ಡ್ರೈ ಕ್ಲೀನ್ಗೆ ಹೋಗಿದೆ, ಜಾಕೆಟ್ಸ್ಗಳು ಡ್ರೈ ಕ್ಲೀನ್ಗೆ ಹೋಗಿದೆ. ಆ್ಯಂಡ್ ಪ್ಯಾಂಟ್ಸ್ಗಳೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಸೊ ಟವಲ್ಲು, ಶಾಲು ಎಷ್ಟೊಂದಿದೆ. ಸೊ ಅದನ್ನೆಲ್ಲ ಇವಾಗ ಸ್ಪ್ಲಿಟ್ ಮಾಡಿ ಇಲ್ಲಿ ಹಾಕುವಂಥ ಸಮಯ. ಸೊ ಇಲ್ಲಿ ನೀವು ನೋಡ್ಬೋದು 2 ಹ್ಯಾಂಗರ್ ಇದೆ, ಇಲ್ಲೊಂದು. ಆ್ಯಕ್ಚುಲಿ ಹ್ಯಾಂಗರ್ ಇಲ್ಲಿತ್ತು, ಅದನ್ನು ತೆಗೆದು ಮೇಲೆ ಹಾಕಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಕೆಳಗಡೆ ಅಟ್ಲೀಸ್ಟು ಬೇರೆ ಮರ್ಚೆಂಟೈಸ್ಗಳನ್ನ ಇಡ್ಬೋದು, ಅದು ಇದು ಇಡ್ಬೋದು ಅಂಥೇಳಿ. ಈ ವೈರ್ ಹೆಂಗಿದ್ರು ಕಾಣಿಸಲ್ಲ. ಆ ವೈರ್ನ ಮೇಲಿಂದ ಬಿಡ್ಬೋದಾಗಿತ್ತು, ಬಟ್ ಅಷ್ಟು ತಾಳ್ಮೆ ಪೇಷನ್ಸ್ ಇವಾಗ ಸದ್ಯಕ್ಕೆ ನನಗಿರಲಿಲ್ಲ. ಸ್ವಿಚ್ನು ಮಾಡ್ಬಿಡೋದಾಗಿತ್ತು, ಯಾಕಂದರೆ ಮೇಲಿಂದ ಬಲ್ಬ್ ಬೋರ್ಡ್ರ್ ತೊಗೊಂಡು ಡೈರೆಕ್ಟ್ ಅಲ್ಲೇ ಮಾಡ್ಬೋದಾಗಿತ್ತು. ಸದ್ಯಕ್ಕೆ ಇವಾಗ ಹಂಗೆ ಹಾಕಿದ್ದೀನಿ. ಆಮೇಲೆ ಟೈಮ್ ಆದಮೇಲೆ ಅದನ್ನು ಹಾಂಗೆ ರೆಡಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟು ಇಲ್ಲಿ ನಮ್ಮ RCB ಬಟ್ಟೆಗಳನ್ನ ಜೋಡಿಸೋಂಥ ಸಮಯ. ಸೊ ಬನ್ನಿ ಫಸ್ಟು ಜೋಡಿಸೋಣ. ಯಾವುದಾದಿದೆ ಅಂತ ಎತ್ಕೊಂಡು ಒಂದೊಂದೇ ಈ ವಾರ್ಡ್ರೋಬಿಂದ ಎತ್ಕೊಂಡು ಈ ವಾರ್ಡ್ರೋಬ್ಗೆ ಜೋಡಿಸೋ ಸಮಯ. ಆಲ್ಮೋಸ್ಟ್ ಎಷ್ಟೊಂದು ಜನ ನನ್ನ ಹೋದ ವರ್ಷದ ವ್ಲಾಗಲ್ಲಿ ನೋಡಿರ್ತೀರ. ಬಟ್ ಇವಾಗ ಇನ್ನೊಂದು ಸ್ವಲ್ಪ ಆ್ಯಡ್ ಆನ್ಸ್ ಆಗಿದೆ. ಪ್ರತಿ ವರ್ಷವೂ ಇವಾಗ ಆ್ಯಡ್ ಆನ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೊಸ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಕಲೆಕ್ಷನ್ಸ್ ಬಗ್ಗೆ ಐಡಿಯಾ ಇರಲ್ಲ, ಯಾರೂ ನೋಡಿರಲ್ಲ. ನೋಡಿರೋರು ನಾನು ನೋಡಿದ್ದೀನಿ ಅಂತ ಕಮೆಂಟ್ ಹಾಕಿ. ನೋಡಿರೋರು ಇವಾಗ ಹೊಸ ಕಲೆಕ್ಷನ್ಸು ನೋಡಿರಲ್ಲ. ಸೊ ಬನ್ನಿ ಅದನ್ನು ತೋರಿಸೋವಂಥ ಸಮಯ. ಓಕೆ ಗೈಸ್, ಫಸ್ಟ್ ಏನು ಮಾಡೋಣ ಅಂತ ಹೇಳಿದ್ರೆ, ಎಲ್ಲ ಒಂದೊಂದೇ ತೆಗ್ದಿಡೋಕ್ಕಾಗಲ್ಲ. ಇಲ್ಲಿ RCBದು ಇದೆ, BFCದು ಇದೆ, ಇಂಡಿಯನ್ ಕ್ರಿಕೆಟ್ ಟೀಮ್ದು ಇದೆ. ಸೊ ಎಲ್ಲನೂ ತೆಗ್ದು ಫಸ್ಟ್ ಬೆಡ್ ಮೇಲೆ ಹಾಕ್ಬೋಣ.
ಸೊ ಬೆಡ್ಡಿಂಗ್ ಆಗಿದೆ ಆಲ್ರೆಡಿ, ಎಲ್ಲ ತೆಗೆದು ಬೆಡ್ ಮೇಲೆ ಹಾಕಿ ಆಮೇಲೆ ಬೆಡ್ಡಿಂದ ತೆಗೆದು ಜೋಡಿಸೋಣ. ಯಾಕಂದರೆ ಏನು ಬೆಡ್ಡಲ್ಲಿ ಏನು ಅದೇ ಮಡಿ ಮೇಲಿಗೆ ಎಲ್ಲ ಚೆನ್ನಾಗೇ ಇದೆ, ಕರೆಕ್ಟಾಗಿ ಏನು ತೊಂದರೆ ಇಲ್ಲ. ಸೊ ಇಷ್ಟು ಬಟ್ಟೆ ಯಾವ್ದ್ಯಾವ್ದು ಅಲ್ಲ ಹಾಕೋದು, ಯಾವ್ದ್ಯಾವ್ದು ಇಲ್ಲೇ ಬಿಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಜರ್ಸೀಸ್ ಮಾತ್ರ ಅಲ್ಲ ಹಾಕೋಣ, ಇನ್ನು ಮಿಕ್ಕಿದೆಲ್ಲ ಇಲ್ಲೇ ಇಡೋಣ ಅಂತ ಅನ್ಕೋತಾ ಇದ್ದೀನಿ. ಟೀ ಶರ್ಟ್ಸ್ಗಳು ನೋಡೋಣ ಬನ್ನಿ. ಫಸ್ಟ್ ಎಲ್ಲ ತೆಗೆದು ಆಚೆ ಹಾಕ್ತೀನಿ. ಓ ಸೊ ಗೈಸ್, ನನ್ನ ಹತ್ರ ಒಂದು ಸ್ಪೆಷಲ್ ಔಟ್ಫಿಟ್ ಇದೆ. ಆ ಸ್ಪೆಷಲ್ ಔಟ್ಫಿಟ್ನ ಇವತ್ತಿನವರೆಗೂ ಯಾರಿಗೂ ರಿವೀಲ್ ಮಾಡಿಲ್ಲ, ಎಲ್ಲೂ ಹಾಕೇ ಇಲ್ಲ. ಆ್ಯಂಡ್ ಹೆಂಗೆ ಬಂತು ಅಂತ ಕೂಡ ಹೇಳಿಲ್ಲ. ಸೊ ಅದನ್ನು ಈ ವಿಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ, ಆ ಪ್ರಾಡಕ್ಟ್ ಯಾವುದು ಅಂತ. ನಾನು ಅದನ್ನು ತುಂಬ ದಿವಸದಿಂದ ಕಾಯ್ತಾ ಇದ್ದೆ. ಆ್ಯಂಡ್ ಯಾವುದೋ ಒಂದು ವ್ಲಾಗಲ್ಲಿ ಹೇಳಿದ್ದೀನಿ, ಯಾವ ವ್ಲಾಗಲ್ಲಿ ಹೇಳಿದ್ದೀನಿ ಅಂತ ನನಗೂ ಕೂಡ ಗೊತ್ತಿಲ್ಲ. ಯಾವ ವ್ಲಾಗಲ್ಲೋ ಹೇಳಿದ್ದೀನಿ, ಹೆಂಗಾದರೂ ಮಾಡಿ ಅದು ನನ್ನ ಹತ್ರ ಬರಲೇಬೇಕು ಅಂತ ಹೇಳಿದ್ದೆ. ಅದು ಇವಾಗ ಬಂದಿದೆ. ಎಲ್ಲ ಜೋಡಿಸಿದ ಮೇಲೆ ಲಾಸ್ಟ್ ಸ್ಪೆಷಲ್ ಪ್ರಾಡಕ್ಟ್ನ ತೋರಿಸ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಫಸ್ಟ್ ಇದನ್ನೆಲ್ಲ ತೆಗ್ದಿದ್ದೀನಿ. ಸೊ ಇವಾಗ ಒಂದೊಂದೇ ಜೋಡಿಸೋಣ ಬನ್ನಿ, ಅದ್ರ ಬಗ್ಗೆ ಹೇಳ್ಕೊಂಡು ಒಂದೊಂದೇ ಜೋಡಿಸ್ತೀನಿ, ಯಾವಾಗ ತೊಗೊಂಡಿದ್ದು, ಏನೇನು ಮಾಡಿರೋದು ಅಂತೇಳಿ. ಆ್ಯಂಡ್ ಕಸ್ಟಮೈಸ್ ಎಷ್ಟು ಬಂದಿದೆ ನನಗೆ, RCBದು ಮರ್ಚೆಂಡೈಸ್ಗಳು ಎಷ್ಟಿದೆ, ಅದು ಬಿಟ್ಟರೆ ಆಫ್ಟರ್ ಮಾರ್ಕೆಟ್ ಎಷ್ಟಿದೆ, ಅದನ್ನೆಲ್ಲ ತೋರಿಸುವಂಥ ಸಮಯ. ಸೊ ಬನ್ನಿ, ಎಷ್ಟು ಬಟ್ಟೆಗಳು ಗುಡ್ಡೆ ಹಾಕಿದ್ದೀನಿ. ಈ ಬಟ್ಟೆಗಳನ್ನೆಲ್ಲ ಇವಾಗ ಜೋಡಿಸೋವಂಥ ಸಮಯ. ಸೊ ಬನ್ನಿ ಫಸ್ಟ್ ಜೋಡಿಸೋಣ, ಒಂದೊಂದೇ ಎತ್ಕೊಂಡು. ಇಲ್ಲಿ ಇಷ್ಟೊಂದು ಇಡ್ಸಲ್ಲ ನನಗೆ ಗೊತ್ತು, ಇಲ್ಲಿ ಬರೀ ಸ್ವಲ್ಪ ಇಟ್ಟು ಇನ್ನು ಮಿಕ್ಕಿದ್ನೆಲ್ಲ ವಾಪಸ್ ನಮ್ಮ ವಾರ್ಡ್ರೋಬ್ಗೆ ಯಾವ್ದು ಜಾಗ ಇತ್ತು ಅದೇ ಜಾಗಕ್ಕೆ ತುಂಬೋಣ ಬನ್ನಿ. ಓಕೆ ಗೈಸ್, ಕ್ಯಾಮ್ರಾನ ಒಂದು ಕಡೆ ಮೌಂಟ್ ಮಾಡಿ ಇವಾಗ ಫಸ್ಟ್ ನಾನು ಹಾಕಿರೋ ಜರ್ಸಿ ಯಾವುದು ಅಂತ ಹೇಳಿದ್ರೆ ಇದು ಈ ವರ್ಷದ್ದು 2 ಸ್ಟಾರ್ ಚಾಂಪಿಯನ್ಸ್. ನೋಡಿ ಆಲ್ರೆಡಿ RCB ಲೋಗೋ ಮೇಲೆ 2 ಸ್ಟಾರ್ ಇದೆ. 2025 2026 ಚಾಂಪಿಯನ್ಸ್. ಆ್ಯಂಡ್ ಹಿಂದೆ ನೋಡಿ ಸ್ಟಾರ್ ಕಾಣಿಸ್ತಿದೆ ಅನ್ಕೋತೀನಿ. ಇಲ್ಲಿ ಈ ವರ್ಷದ್ದು ಯಾರ್ಯಾರಿದ್ರು ಪ್ಲೇಯರ್ಸ್ಗಳು, ಎಲ್ಲರ ಪ್ಲೇಯರ್ಸು ಹೆಸರಿದೆ. ಸೊ ಇವತ್ತು ಈ ಬಟ್ಟೆ ಹಾಕ್ಕೊಂಡು ನಾನು ವ್ಲಾಗ್ ಮಾಡ್ತಾ ಇರೋಂಥದ್ದು. ಸೊ ಫಸ್ಟು ಲೆಜೆಂಡ್ರಿ ಕಲೆಕ್ಷನ್ಸು 2008 2009 ನೋಡಿ ಗೈಸ್, ಹಿಂಗಿದೆ ಜರ್ಸಿ ಲೆಜೆಂಡ್ರಿ ಕಲೆಕ್ಷನ್ಸು. ಆ್ಯಂಡ್ ಇದು ಒರಿಜಿನಲ್ ಜರ್ಸಿ ರಿಬಾಕ್ದು. ಸೊ ರೀಸೆಂಟಾಗಿ ಯಾರಿಗೋ ಸ್ಟಾಕಲ್ಲಿ ಸಿಕ್ಕಿದ್ದು, ಅವರು ಎಲ್ಲೋ ಎತ್ತಿಟ್ಬಿಟ್ಟಿದ್ರಂತೆ. ಅದು ಇವಾಗ ಸಿಕ್ಕಿರೋದನ್ನ ಎಷ್ಟೊಂದು ಜನ ತೊಗೊಂಡ್ಬಿಟ್ಟವ್ರು, ಯಾರ ಹತ್ರನೂ ಇರಲಿಲ್ಲ, ನನ್ನ ಹತ್ರನೂ ಇರಲಿಲ್ಲ, ನನಗೂ ಆಮೇಲೆ ಸಿಕ್ಕಿದ್ದು. ಆ್ಯಂಡ್ ಆವಾಗ RCB ಲೋಗೋ ಯಾವ ಥರ ಇತ್ತು ನೋಡಿ, ಇದೆಲ್ಲ ಕಾಣಿಸುತ್ತೆ ಚಿಕ್ಕದಾಗಿ RCB ಲೋಗೋ ಕಾಣಿಸ್ತಿದ್ಯಾ, ಈ ಥರ ಇತ್ತು RCB ಲೋಗೋ. ಇವಾಗೆಲ್ಲ ಚೇಂಜ್ ಆಗಿದೆ ನೋಡಿ, ಸಿಂಹ ಕರೆಕ್ಟಾಗೇ ಇರಲಿಲ್ಲ, ಇವಾಗ ಸಿಂಹ ಕ್ಲಿಯರ್ ಆಗಿದೆ. ಬ್ಯಾಂಗ್ಳೂರ್ ಅಂತಿತ್ತು, ಇವಾಗ ಬೆಂಗಳೂರು. ಇದಾದಮೇಲೂ ಇನ್ನೂ ಕಲೆಕ್ಷನ್ಸ್ ಟ್ರೈ ಮಾಡ್ತಾಯಿದ್ದೀನಿ ಗೈಸ್, ಸಿಗ್ತಾಯಿಲ್ಲ. ಯಾರ ಹತ್ರನಾದರೂ ಇದ್ದರೆ ಪ್ರೀತಿ ವಿಶ್ವಾಸದಿಂದ ಕೊಡೋಂಗಿದ್ರೆ ಧಾರಾಳವಾಗಿ ಕೊಡ್ಬೋದು. ಹುಷಾರಾಗಿ ಎತ್ತಿಟ್ಟಿರ್ತೀನಿ, ಯಾರಿಗೂ ಕೊಡ್ದಂಗೆ. ಆ್ಯಂಡ್ ನೀವೇ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಅನಿಸ್ತಾಯಿತ್ತು ನಿಮ್ಮ ಹತ್ರ ಯಾವುದಾದ್ರೂ ಏನಾದರೂ ಸಮಥಿಂಗ್ ರಿಲೇಟೆಡ್ RCB ಇದ್ದರೆ ಕೊಡ್ತೀರಿ ಅಂತ. ಆ್ಯಂಡ್ ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ನನ್ನ ಫ್ರೆಂಡ್ ಒಬ್ಬರು ನನಗೆ ಇದನ್ನು ಗಿಫ್ಟ್ ಮಾಡಿದ್ದು ಗೈಸ್, ನಮ್ಮ ಸಬ್ಸ್ಕ್ರೈಬರು. ಆ್ಯಂಡ್ ಹ್ಯೂಜ್ ಥ್ಯಾಂಕ್ಸ್ ಟು ಹಿಮ್, ಹೆಸರೆಲ್ಲ ಹೇಳೋಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಈ ಒಂದು 2 ಜರ್ಸಿ ಏನಿದೆಯಲ್ಲ, OG ಜರ್ಸೀಸು, ಈ ಒಂದು ಜರ್ಸೀಸ್ನ ಕೇಳಿಟ್ಟಿದೆ. ಬಟ್ ಅವ್ರು ನನಗೆ ಇದು ಮಾಡಿಬಿಟ್ರು. ನಾನು ಕೇಳೋ ಟೈಮ್ಗೆ 1000 2000 ದುಡ್ಡೆಲ್ಲ ಮ್ಯಾಟ್ರು, ಬಟ್ ಅವರು ನನಗೆ ಫ್ರೀಯಾಗಿ ತಂದುಕೊಟ್ರು ಗೈಸ್ 2 ಜರ್ಸಿನ. ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ, 2 ಜರ್ಸಿ ಮಾತ್ರ ಅಲ್ಲ, ಆ್ಯಂಡ್ ಅಲ್ಲಿ ಟೋಪಿ ಕೂಡ ಇದೆ. ಇರಿ, 2 ಜರ್ಸಿ ಜೊತೆಗೆ ಈ ಟೋಪಿ ಕೂಡ ಕೊಟ್ಟಿದ್ದಾರೆ ಗೈಸ್. ಇದು ಅಷ್ಟೇ ನೋಡಿ, ಅವಾಗಿನ ಟೋಪಿ, ಒರಿಜಿನಲ್ ರಿಬಾಕ್ ಟೋಪಿ. ಇದು ರಿಬಾಕ್ ಕಾಣಿಸ್ತಿದ್ಯಾ, ಒರಿಜಿನಲ್ ರಿಬಾಕ್ ಟೋಪಿ. ಅದ್ರ ಒಳಗಡೆಯಿಂದ ಇದು ಬಿಚ್ಚಿಲ್ಲ, ಬ್ರ್ಯಾಂಡು ಇದೆಯಪ್ಪ ಒಳಗಡೆ ರಿಬಾಕು. ಪೂಮಾ ಏನು ಇರಲಿಲ್ಲ ಅವಾಗ ನೋಡಿ, ಇದೇ ರಿಬಾಕ್. ಸೊ ಇವಾಗ 2 ಟೋಪಿ ಮತ್ತು ಇದನ್ನು ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟಿದ್ದು. ಫಸ್ಟ್ ಇದನ್ನೇ ಹಾಕೋದು, ಯಾಕಂತ ಹೇಳಿದ್ರೆ ಲೆಜೆಂಡ್ರಿ ಜರ್ಸೀಸ್ ಇದೆ. ಸೊ ಇದನ್ನು ಹಿಂದೆ ಹಾಕೋಣ, ಒಂದೊಂದೇ ಹಾಕೊಂಡು ಹೋಗೋಣ. ಅದು ಬಿಟ್ಟರೆ ರ್ಯಾಂಡಮಾಗಿ ಹಾಕ್ತಾ ಹೋಗ್ತೀನಿ, ಯಾಕಂದರೆ ಹುಡ್ಕೋಕ್ಕಾಗಲ್ಲ, ಆಮೇಲೆ ಬೇಕಾದ್ರೆ ಜೋಡಿಸ್ಕೊಂಡ್ರಾಯ್ತು. ಆ್ಯಂಡ್ ಗೈಸ್, ಇದು ಈ ವರ್ಷದ್ದು ಗ್ರೀನ್ ಜರ್ಸಿ ಒಂದೇ ಸರಿ ಹಾಕಿರೋದು, ಅದಕ್ಕೆ ಏನೂ ಆಗಿಲ್ಲ, ಫುಲ್ಲು ಕ್ಲೀನಾಗಿ ನೀಟಾಗಿದೆ. ಸೊ ಇವಾಗ ವಾಪಸ್ಸು ಇದನ್ನು ಹಾಕುವಂಥ ಸಮಯ. ಆ್ಯಂಡ್ ಆಮೇಲೆ ಇನ್ನೊಂದು ಈ ವರ್ಷದ ಜರ್ಸಿ ಇದೆ. ಆ ಜರ್ಸಿ ಎಲ್ಲೋಯ್ತಪ್ಪ, ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಗೈಸ್, ಎಲ್ಲ ತುಂಬಿಡಿದ್ನಲ್ಲ, ಎಲ್ಲ ಒಟ್ಟಿಗೆ ತೆಗೆದು ಹಾಕಿದೆ, ಅಲ್ಲೆಲ್ಲ ಕರೆಕ್ಟಾಗಿ ಜೋಡಿಸಿದೆ, ಒಟ್ಟಿಗೆ ತೆಗೆದು ಹಾಕಿದ್ನಲ್ಲ. ಆ್ಯಂಡ್ ಇದು ಅಷ್ಟೇ ಹೊಸ, ಅದು ಚಾಂಪಿಯನ್ಸ್ ಜರ್ಸಿ ನೋಡಿ. ಇದು ಈ ವರ್ಷ ರೆಡ್ ಕಲರ್ ಚಾಂಪಿಯನ್ಸ್. ಒನ್ ಫೆಲ್ಟ್ ನೈಸ್, ಸೊ ವಿ ಡಿಡ್ ಇಟ್ ಟ್ವೈಸ್. ಸೊ ಇದನ್ನು ರೀಲ್ ಹಾಕಿದೆ, ಅದು ಬರೀ 6 ಅವರ್ಗೆ 25 ಮಿಲಿಯನ್ ನೋಡಿತ್ತು ಗೈಸ್. ತೆಗೆದುಬಿಟ್ರು, ಹೊಟ್ಟೆ ಕಿಚ್ಚು ನನ್ನ ಮಕ್ಕಳು ತೆಗೆದುಬಿಟ್ರು. ಆ್ಯಂಡ್ ಏನೇನು ಸಿಗ್ತಾಯಿದೆ ಹಂಗೆ ಹಾಕೊಂಡು ಹೋಗ್ತಾ ಇರ್ತೀನಿ ಗೈಸ್. ಇಷ್ಟು ಬಟ್ಟೆ ಇರೋದ್ರಿಂದ ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು ಗೈಸ್, ಯಾವುದನ್ನು ತೋರಿಸ್ಬೇಕು ಯಾವುದನ್ನು ಬಿಡಬೇಕು ಅಂತ. ಇದು ಈ ವರ್ಷದ ಜರ್ಸಿ. ಸೊ ನೀವೇನು ನೋಡ್ತಾ ಇದ್ದೀರಲ್ಲ, ಈ ವರ್ಷದ್ದು ಸೂಪರ್ ಆಗಿರೋ ಜರ್ಸಿ, 2 ಸ್ಟಾರ್ ಬಂದಿರೋವಂಥ ಜರ್ಸಿ. ಆ್ಯಂಡ್ ಇದು ನನ್ನ ಲಕ್ಕಿ ಜರ್ಸಿ ಅಲ್ಲ, ಇದು ಇನ್ನೊಂದು ಜರ್ಸಿ, ಸ್ಪೇರ್ ಜರ್ಸಿ. ಸೊ ಈ ಸ್ಪೇರ್ ಜರ್ಸಿ ಮೇಲೆ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಅನನ್ಯ ಬಿರ್ಲಾ ಅವ್ರದ್ದು ಆಟೋಗ್ರಾಫ್ ಇದೆ, ಕಾಣಿಸ್ತಿದ್ಯಾ? ಈ ಸಲ ಕಪ್ ನಮ್ಮದೇ, ಅನನ್ಯ ಬಿರ್ಲಾ ನೋಡಿ. ಇದು ಈ ವರ್ಷದ್ದು. ಸೊ ಅದನ್ನು ಹಾಕೋಣ, ಈ ವರ್ಷದ್ದು. ಆ್ಯಂಡ್ ಗೈಸ್ ನೋಡಿ, ಇದು ಯಾವ ವರ್ಷದ್ದು ಅಂತ ಕಂಡಿಡಿರಿ.
ನೋಡೋಣ, ನಾನು ಹೇಳಲ್ಲ, ಎಲ್ಲ ನಾನೇ ಹೇಳ್ಬಿಟ್ರೆ ಹೆಂಗೆ ಕತೆ. ಈ ವರ್ಷದ್ದು ಕಂಡಿಡಿ ಮುತ್ತೂಟ್ ಫಿನ್ಕಾರ್ಪ್ ಅನ್ನೋದು ಯಾವ ವರ್ಷ ಇತ್ತು ಅಂತ ಕಂಡಿಡೀರಿ. ಅದಾದಮೇಲೆ ನೆಕ್ಸ್ಟು ನಮ್ಮ ಲಕ್ಕಿ ಜರ್ಸಿ ಬಂತು, ನಮ್ಮ ಲಕ್ಕಿ ಜರ್ಸಿ. ಸೊ ನೋಡಿ, ಇದು ಊಸ್ಟ್ ಆಗ್ಬಿಟ್ಟಿದೆ, ಏನೂ ಇಲ್ಲ, RCB ಲೋಗೋ ಇಲ್ಲ, ನನ್ನ 69 ನಂಬರ್ ಇಲ್ಲ, ಇಲ್ಲೂ RCB ಲೋಗೋ ಇಲ್ಲ, ಮೇಲೆ ಗೋಲ್ಡ್ ಕಲರ್ ಏನೇನು ಇರುತ್ತೆ ಎಲ್ಲ ಕಡೆ ಊಸ್ಟ್ ಆಗ್ಬಿಟ್ಟಿದೆ. IPL ಲೋಗೋ ಏನಾದರೂ ಇದೆಯಾ? IPL ಲೋಗೋನೂ ಇಲ್ಲ, ಅದು ಊಸ್ಟ್ ಆಗ್ಬಿಟ್ಟಿದೆ. ನೋಡಿ, ಇದು 5,500 ರೂಪಾಯಿ ಕೊಟ್ಟಿರೋ ಜರ್ಸಿ, 6,000 ರೂಪಾಯಿ ಕೊಟ್ಟಿರೋ ಜರ್ಸಿ ಇದು. ಫಸ್ಟ್ ಜರ್ಸಿ ಯಾವಾಗ ಅಂತ ಹೇಳಿದ್ರೆ ಇವ್ರು ಇನ್ನೂ ಆಚೆ ಬಿಟ್ಟೇ ಇರಲ್ಲ ಪುಮಾ ಸ್ಟೋರಲ್ಲಿ, ಆವಾಗಲೇ ಸಿಕ್ಕಿದ್ದು ಜರ್ಸಿ ನನಗಿದು. ಸೊ ಇದು ನಾನು ಲಕ್ಕಿ ಜರ್ಸಿ ಅಂತ ಕನ್ಸಿಡರ್ ಮಾಡಿದೆ. ಆ್ಯಂಡ್ ಅದೊಂದು, ಆ್ಯಂಡ್ ಇದು ನೋಡಿ ಗೈಸ್, ಇದು ಅಷ್ಟೇ ಒರಿಜಿನಲ್ ಜರ್ಸಿ, ಒಂದು ಸರಿನೂ ಹಾಕಲಿಲ್ಲ, ತೊಗೊಂಡಿದ್ದಷ್ಟೇ. ಯಾಕಂತ ಹೇಳಿದ್ರೆ ಆವಾಗ ಗ್ರೀನ್ ಮ್ಯಾಚ್ಗೆ ಹೋಗೋಷ್ಟು ದುಡ್ಡು ನನ್ನ ಹತ್ರ ಇರಲಿಲ್ಲ. ಬ್ಲ್ಯಾಕಲ್ಲಿ ರೇಟ್ ಜಾಸ್ತಿ ಹೇಳ್ಬಿಟ್ಟಿದ್ರು, ಡೌನ್ ದ ಲೈನ್ 2 to 3 years ಬ್ಯಾಕು. ಸೊ ಅವಾಗ ಜಾಸ್ತಿ ಹೇಳಿದ್ರಿಂದ ನಾನು ಅದಕ್ಕೆ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಜರ್ಸಿ ತೊಗೊಂಡವನು ಹಾಗೆ ಇಟ್ಟಿದ್ದೀನಿ. ನೋಡಿ, ಟ್ಯಾಗು ಕೂಡ ಬಿಚ್ಚಿಲ್ಲ. MRP ಎಷ್ಟಿದೆ ಗೊತ್ತಾ? 5,000 ರೂಪಾಯಿ ಇದೆ MRP. ಇದು ಡೆಲಿವರಿ, ಇದು ಅವಾಗಿದ್ದಿದ್ದು. ಸೊ ಅದಾದ ಮೇಲೆ ನೆಕ್ಸ್ಟು ಇದು ಗೊತ್ತಾ, ಐಡಿಯಾ ಇದೆಯಾ? ಇದು WPLದು ವುಮೆನ್ಸ್ದು. ಇದು ಗೈಸ್ ಅವಾಗ ತೊಗೊಂಡಿದ್ದು ಲೋಕಲ್ ಜರ್ಸಿ ಗೈಸ್. ಇದು ಹಿಂಗೆ ಮಿಂತ್ರಾ, ಸೇಮ್ ಮುತ್ತೂಟ್ ಫಿನ್ಕಾರ್ಪ್ದೆ, ಮಿಂತ್ರಾ ಅವ್ರದ್ದು. ಆ್ಯಂಡ್ ಇದು ಕೂಡ ಯಾವ ವರ್ಷದ್ದು ಅಂತ ಗೆಸ್ ಮಾಡಿ. ಇದು ಮುತ್ತೂಟ್ ಫಿನ್ಕಾರ್ಪೆ, ಬಟ್ ಇಲ್ಲಿ ಮಿಂತ್ರಾ ಇದೆ ಗೈಸ್. ನಿಮ್ಮೆಲ್ಲರಿಗೂ ಒಂದು ಟಾಸ್ಕು, ಇದು ಯಾವ ವರ್ಷದ್ದು, ಇದು ಯಾವ ವರ್ಷದ್ದು ಅಂತ ಕಂಡಿಡೀರಿ. ಸೊ ಎರಡೂ ಮುತ್ತೂಟ್ ಫಿನ್ಕಾರ್ಪೆ ಇತ್ತು, ಬಟ್ ಇಲ್ಲಿ ಎಕ್ಸೈಡ್ ಚೇಂಜ್ ಆಯಿತು, ಇಲ್ಲಿ ಮಿಂತ್ರಾ ಚೇಂಜ್ ಆಯಿತು. ಸೊ ಗೆಸ್ ಮಾಡಿ, ಇದು ಲೋಕಲ್ ಜರ್ಸಿ, ಇದು ಒರಿಜಿನಲ್ ಜರ್ಸಿ. ಸೊ ಅವಾಗ ತೊಗೊಂಡಿದ್ದು ಜರ್ಸಿಗಳಿದೆಲ್ಲ. ಆ್ಯಂಡ್ ಇಟ್ಸ್ ಫೈನಲಿ ಟು ಶೋ 2 ವರ್ಷದ ಹಿಂದೆ ಪ್ಲೇಯರ್ ಸೈನ್ಡ್ ಜರ್ಸಿ ಗೈಸ್. ಇದು ಒರಿಜಿನಲ್ ಪೂಮಾ ಅವ್ರದ್ದೇ, ಗಿಫ್ಟ್ ಬಂದಿದ್ದದ್ದು. ಟ್ಯಾಗು ಕೂಡ ರಿಮೂವ್ ಆಗಿಲ್ಲ, ನೋಡಿ ಹಾಗೆ ಇದೆ. ಒರಿಜಿನಲ್ ಪೂಮಾ ಫ್ಯಾನ್ ಜರ್ಸಿ. ಇದರಲ್ಲಿ ಎಲ್ಲ ಪ್ಲೇಯರ್ಸ್ದು ಸೈನ್ ಇದೆ ನೋಡಿ, ಎಲ್ಲ ಪ್ಲೇಯರ್ಸ್. ಇಲ್ಲಿ ವಿರಾಟ್ ಅಣ್ಣನ ಸೈನ್ಡ್ ಜರ್ಸಿ ಅಂತ ಬಿಡ್ತಾರೆ. ಸೊ ನೋಡಿ ಹೆಂಗಿದೆ, ಇದು ಡೆಲಿವರಿದು. ಆ್ಯಂಡ್ ಇದು ಗೈಸ್ 18 ವರ್ಷಗಳಿಂದ ಕಾಯ್ದು ಕಪ್ ಹೊಡೆದಿದ್ದು ವರ್ಷ ಗೆದ್ದಿದ್ದ ಜರ್ಸಿ, 2025ನೇ ಜರ್ಸಿ, 2025ನೇ ವರ್ಷದ ಜರ್ಸಿ. ಆ್ಯಂಡ್ ಇದು ಅಷ್ಟೇ ಒಂದು ಕೈಂಡ್ ಆಫ್ ಲಕ್ಕಿ ಜರ್ಸಿ ಅಂತ ನೆನ್ಕೊಳ್ಳಿ. ಇದು ಒರಿಜಿನಲ್ ಜರ್ಸಿನೇ, ಬಟ್ ಎಲ್ಲ ಫೇಡ್ ಆಗಿಬಿಟ್ಟಿದೆ ಆಲ್ಮೋಸ್ಟ್. ಇದು ಇದ್ರಷ್ಟು ಫೇಡ್ ಆಗಿಲ್ಲ, ಬಟ್ ಆಲ್ಮೋಸ್ಟ್ ಫೇಡ್ ಆಗಿದೆ. ಬಟ್ ಇದು ಲಾಸ್ಟ್ ಟೈಮು ಈ ಲೋಗೋ ಈ ಥರ ಇತ್ತು, ಈ ಸರಿ ಏನೋ ಎಂಬೋಸ್ ಮಾಡೋಕ್ಕೆ ಹೋದ್ರು, ಅದು ಗುಮ್ಸ್ಕೊಂಡ್ರು. ಬಟ್ ಮಸ್ತ್ ಜರ್ಸಿ ಗೈಸ್, ಫಸ್ಟ್ ವರ್ಷ ಕಪ್ ಹೊಡೆದಿದ್ದು ವರ್ಷದ ಜರ್ಸಿ ಇದು. ಸೊ ಇವಾಗ ನಿಮಗೆ ಏನು ತೋರಿಸ್ತಾ ಇದ್ದೀನಲ್ಲ, ಇದು ಅಷ್ಟೇ ಫ್ಯಾನ್ ಜರ್ಸಿ. ಸೊ ಇದು ಹೋದ ವರ್ಷದ ಫ್ಯಾನ್ ಜರ್ಸಿ, ಎಲ್ಲ ಪ್ಲೇಯರ್ಸ್ ಆಟೋಗ್ರಾಫ್ ಇರೋ ಜರ್ಸಿ. ನೋಡಿ ಕಾಣಿಸ್ತಿದ್ಯಾ? ಬಟ್ ಇದರಲ್ಲಿ ಸ್ಟಾರ್ ಇಲ್ಲ. ಇದು ಕಪ್ ಹೊಡೆಯೋಕ್ಕೂ ಮುಂಚೆ 2025 ಅಂದರೆ ಕಪ್ ಹೊಡೆದಿದ್ದು ವರ್ಷ. ಇವಾಗ ಹೋದ ವರ್ಷ ಕಪ್ ಹೊಡೆದ್ರಲ್ಲ, ಆ ಕಪ್ ಹೊಡೆದಿದ್ದು ವರ್ಷದ ಮುಂಚೆ ಅಂದರೆ 2024 ಪ್ಲೇಯರ್ಸ್, 2024 ಪ್ಲೇಯರ್ಸ್ ಜರ್ಸಿ ಇದು. ಸೊ 2025ಕ್ಕೆ ಇಲ್ಲಿ ಸ್ಟಾರ್ ಬಂತು, 2024ಕ್ಕೆ ಸ್ಟಾರ್ ಇರಲಿಲ್ಲ. ಸೊ ಆ ಒಂದು ಇದ್ರ ಟೈಮ್ದು ಪ್ಲೇಯರ್ಸ್ ಫ್ಯಾನ್ ಸೈನ್ ಜರ್ಸಿ ಇದು 2024ರದ್ದು. ಅದು ಯಾವುದೋ ಒಂದು ಕಾಂಟೆಸ್ಟಲ್ಲಿ ಗೆದ್ದಿದ್ದು ನಾನು. ಕಾಂಟೆಸ್ಟಲ್ಲಿ ಅಂತ ಹೇಳಿದ್ರೆ ಹಂಗೆ ಸಣ್ಣ ಪುಟ್ಟ ಕಾಂಟೆಸ್ಟಲ್ಲಿ ಅಲ್ಲಿ ಗೆದ್ದಿದ್ದು ಜರ್ಸಿ ಅದು. ಆ್ಯಂಡ್ ಇದು ನೋಡಿ ಗೈಸ್, ಕತಾರ್ ಏರ್ವೇಸ್. ಆ್ಯಂಡ್ ಇದು ಒರಿಜಿನಲ್ ಜರ್ಸಿನೇ, ಇದು ಯಾವುದೇ ರೀತಿ ಡೂಪ್ಲಿಕೇಟ್ ಅಲ್ಲ, ಬಟ್ ಫ್ಯಾನ್ ಜರ್ಸಿ, ಪ್ಲೇಯರ್ ಜರ್ಸಿ ಅಲ್ಲ, ಫ್ಯಾನ್ ಜರ್ಸಿ, ಒರಿಜಿನಲ್ ಫ್ಯಾನ್ ಜರ್ಸಿ. ಸೊ ಅದಾದಮೇಲೆ ಅದಕ್ಕೂ ಮುಂಚೆ ಲೋಕಲ್ ಜರ್ಸಿ ಹೆವಿ ದಪ್ಪ ಆಗ್ಬಿಟ್ಟಿದೆ. ಅವಾಗ ಯಾವ ರೇಂಜಿಗೆ ದಪ್ಪ ಇದೆ ಅಂದರೆ ಸರಿಯಾದ ಸೈಜ್ ಇದೆ, ಎಲ್ಲೂ ಆಗ್ತಿರಲ್ಲ, ಏನೂ ಆಗ್ತಿರಲ್ಲ. ಲೋಕಲಲ್ಲಿ ಹೋಗ್ಬಿಟ್ಟು 300 ರೂಪಾಯಿ ಕೊಟ್ಬಿಟ್ಟು XXL ಶರ್ಟ್ ತೊಗೊಂಡಿದ್ದೇವೆ. ಪರಿಸ್ಥಿತಿ ಹಂಗಿತ್ತು ಅವತ್ತೊಂದು ದಿವಸ. ಆದರೂ ಇನ್ನೂ ಇಟ್ಕೊಂಡಿದ್ದೀನಿ, ಲೋಕಲ್ ಜರ್ಸಿ ಆಗಿದ್ರು ಇಟ್ಕೊಂಡಿದ್ದೀನಿ ಬೇಕು ಅಂತ. ಇಟ್ಸ್ ಟೈಮ್ ಟು ಶೋ ಕೇಸ್. ಇದು ಗೈಸ್ ಪ್ಲೇ ಆಫ್ಗೆ ಹೋಗಿ ಪ್ಲೇ ಆಫಲ್ಲಿ ಜಾನ್ವಿ ಕಪೂರ್ ಸಿಕ್ಕಿದ್ದ ದಿನ ಸೋತಂಥ ಜರ್ಸಿ ಇದು. ಸೊ ಇಲ್ಲಿ ನೋಡ್ಬೋದು ನೀವು, ಸಿರಾಜ್ ಅಣ್ಣನ ಸೈನ್ ಇದೆ, ಮೊಹಮ್ಮದ್ ಸಿರಾಜ್ದು ಸೈನು ಆಟೋಗ್ರಾಫ್. ಹೀಗೆ ಎಲ್ಲದಕ್ಕಿಂತ ಬೆಸ್ಟ್ ಆಟೋಗ್ರಾಫ್ ತೋರಿಸ್ತೀನಿ ರೀ ನಿಮಗೆ. ಎಲ್ಲದಕ್ಕಿಂತ ಬೆಸ್ಟ್ ಆಟೋಗ್ರಾಫ್, ಎಲ್ಲದಕ್ಕಿಂತ ಬೆಸ್ಟ್ ಆಟೋಗ್ರಾಫ್ ಇರೋದು ರಾಜಾತ್ ಭಟ್ ಇದ್ದಾರೆ ಅಣ್ಣಂದು. ಹೆಂಗೆ? ಸೊ ಇದು 2024 ಟ್ರೈನಿಂಗ್ ಜರ್ಸಿ. ಸೊ ಇದು ಯೂಶ್ವಲಿ ಲಿಮಿಟೆಡ್ ಎಡಿಷನು, ಯಾರ ಹತ್ರನೂ ಇರಲ್ಲ, ಕಾಣಿಸ್ಕೊಂಡಿರಲ್ಲ ನನಗೆ ಗೊತ್ತಿರೋ ಪ್ರಕಾರ. ಸೊ ಹೆಂಗಿದೆ? ಅದು ಎದೆ ಮೇಲೆ ಆಟೋಗ್ರಾಫು ಗೈಸ್, ಕಪ್ ಗೆದ್ದಿದ್ದಿನ ಆಟೋಗ್ರಾಫು. ಹಿಂಗೆ ಮಸ್ತಲ್ಲ? ಸೊ ಅದಾದಮೇಲೆ ನೆಕ್ಸ್ಟು ನಿಮಗೆ ತೋರಿಸುವಂಥದ್ದು ಹೋದ ವರ್ಷದ ಫ್ಯಾನ್ ಜರ್ಸಿ. ಈ ವರ್ಷದ ಫ್ಯಾನ್ ಜರ್ಸಿ ಇನ್ನೂ ಬಿಟ್ಟಿಲ್ಲ. ಈ ವರ್ಷದ ಫ್ಯಾನ್ ಜರ್ಸಿ ನೆಕ್ಸ್ಟ್ ವರ್ಷ ಬಿಡ್ತಾರೆ, ಅವಾಗ 2 ಸ್ಟಾರ್ ಇರುತ್ತೆ. ಇದು ಹೋದ ವರ್ಷದ ಫ್ಯಾನ್ ಜರ್ಸಿ, ಇದರಲ್ಲಿ 1 ಸ್ಟಾರ್ ಇದೆ, ನೋಡ್ಬೋದು ನೀವು. ಹಿಂಗೆ ಆವಾಗಲೇ ತೋರಿಸಿದ್ನಲ್ಲ, ಅದ್ಯಾವುದು ಅಂತ ಹೇಳಿದ್ರೆ ಅದು 2 ಸ್ಟಾರ್ ಇರೋದು. ಆವಾಗಲೇ ತೋರಿಸಿದ್ದು ಇದು ಸ್ಟಾರ್ ಇಲ್ಲದೆ ಇರೋದು, ಇದು ಸ್ಟಾರ್ ಇರೋದು. ಇದು ಸ್ಟಾರ್ ಇಲ್ಲದೆ ಇರೋದ್ರ ಮೇಲೆ ಆಟೋಗ್ರಾಫ್ ಇದೆ ಎಲ್ಲ ಪ್ಲೇಯರ್ಸ್ದು, ಆ್ಯಂಡ್ ಇದು ಸ್ಟಾರ್ ಇರೋದ್ರ ಮೇಲೆ ಆಟೋಗ್ರಾಫ್ ಇಲ್ಲ. ಸೊ ಇವಾಗ ಏನಂತ ಹೇಳಿದ್ರೆ ಈ ವರ್ಷದ್ದು ಪ್ಲೇಯರ್ ಸೈನ್ ಜರ್ಸಿ ನನಗೆ ಸಿಗಬೇಕು, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ, ಅದು ಬರಲಿ ಆದಷ್ಟು ಬೇಗ. ಸೊ ಇಲ್ಲಿಗೆ ನಮ್ಮ ಜರ್ಸಿ ಕಲೆಕ್ಷನ್ಸ್ ಮುಗೀತು. ಇನ್ನು ಮಿಕ್ಕಿದೆಲ್ಲ ಮರ್ಚೆಂಡೈಸ್ ಕಲೆಕ್ಷನ್ಸು. ಇನ್ನು ಚಾಂಪಿಯನ್ಸ್ಗಳಿದೆ, ಚಾಂಪಿಯನ್ಸ್ಗಳು ಹಾಕ್ಬೋಣ. ಇದು ನೋಡಿ ಹೋದ ವರ್ಷ ಚಾಂಪಿಯನ್ಸು, ಫಸ್ಟ್ ಟೈಮ್ ಚಾಂಪಿಯನ್ಸ್ದು
ಹೆಂಗಿದೆ ಕ್ರೇಜಿ ಅಲ್ಲ ಗೈಸ್. ಆರ್ಡರ್ ವೈಸ್ ಜೋಡ್ಸೋಕ್ಕಾಗ್ತಾ ಇಲ್ಲ. ಸೊ ಇವಾಗ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ ಅದನ್ನೆಲ್ಲ ಹಾಕಿದ್ದೀನಲ್ಲ ನೋಡಿ, ಅಷ್ಟು ಜರ್ಸಿಗಳನ್ನ ಹಾಕಿದ್ದೀನಿ. ಅದೆಲ್ಲ ಜರ್ಸಿಗಳೇ. ಅದ್ರ ಮಧ್ಯೆ ಒಂದೇ ಒಂದು ಟ್ರಾವೆಲ್ ಜರ್ಸಿ ಯಾವುದು ಅಂತ ಹೇಳಿದ್ರೆ ಈ ಸಿರಾಜ್ ಅಣ್ಣ ಆಟೋಗ್ರಾಫ್ ಹಾಕಿರೋದು. ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಜರ್ಸಿಗಳೇ. ರೇರ್ ಕಲೆಕ್ಷನ್ಸ್ಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ ಗೈಸ್. ಇದಂತೂ ಈ ವರ್ಷದ ಎಲ್ಲರ ಹತ್ರ ಐತೆ ಬಿಡ್ರಿ, ಅದೇ ಸೆಕೆಂಡ್ರಿ. ಇದನ್ನ ಇಲ್ಲಿ ಹಾಕೋದೇ ಇಲ್ಲ. ಈ ವರ್ಷದ ಎಲ್ಲರ ಹತ್ರ ಇರುತ್ತೆ ಇದು ಗೈಸ್. ಇದು ಆಲ್ಮೋಸ್ಟ್ ಕಮ್ಮಿ ಜನದ ಹತ್ರ ಇದು ನಾನು ನೋಡಿರೋದು ಕಮ್ಮಿ ಇರುತ್ತೆ. ಇದು ನೋಡಿ, ಪ್ಲೇ ಬೋಲ್ಡ್ ಎಡಿಷನ್ ಅಂತ ಒಂದು ಬಿಟ್ಟರು. ಅದರಲ್ಲಿ 3 ಪ್ಯಾಂಟು ಅದರದೇ ಅಂತ ಒಂದು ಮರ್ಚೆಂಟೈಸ್ಗಳೆಲ್ಲ ಬಿಟ್ಟರು. ಅದು ಕೂಡ ಇದೆ ನನ್ನ ಹತ್ರ, ತೋರಿಸ್ತೀನಿ ರೀ ಒಂದೊಂದೇ ಟಗ ಅಂತ. ಸೊ ಈ ವರ್ಷದ್ದೆಲ್ಲ ತೆಗೆದು ಸೈಡ್ಗೆ ಹಾಕ್ಬಿಡೋಣ. ಈ ವರ್ಷದ್ದು ಹೋದ ವರ್ಷದಗಳೆಲ್ಲ ಇದು ನೋಡಿ, ಪ್ಲೇ ಬೋಲ್ಡ್ ಎಡಿಷನ್ ಹಿಂಗೆ ಒಂದೊಂದು ಚೆನ್ನಾಗಿತ್ತು, ಒಂದೊಂದು ಚೆನ್ನಾಗಿರಲಿಲ್ಲ ಗೈಸ್ ಅವಾಗೆಲ್ಲ. ಅದಾದಮೇಲೆ ಈ ಹೋದ ವರ್ಷದ್ದು ಈ ವರ್ಷದ ಕಲೆಕ್ಷನ್ಸ್ಗಳೆಲ್ಲ ಬೇಜಾನಿದೆ ಬಿಡಿ, ಎಲ್ಲರ ಹತ್ರನೂ ಇರುತ್ತೆ. ಈ ರೆಡ್ಡು, ಪಿಂಕು, ಗ್ರೀನು, ಇದಂತೂ ಕಪ್ ಗೆದ್ಮೇಲೆ ಇರೋ ಬರೋರೆಲ್ಲ ತೊಗೊಂಬಿಟ್ಟವ್ರೆ. ಪ್ಲೇ ಬೋಲ್ಡ್ ಹೇಳಿದ್ನಲ್ಲ, ಇದು ಹೆಂಗಿದೆ, ಇದು ಕಲೆಕ್ಷನ್ಸೇ. ಅದಾದಮೇಲೆ ಗೈಸ್ ಇದು ನೋಡಿ, ಇದು ನಾನು ಜಾನ್ವಿ ಕಪೂರ್ ಜೊತೆ ಹೋದಾಗ ಹಾಕೊಂಡು ಹೋಗಿದ್ದೆ ಜರ್ಸಿ. ಇದು ಇರುತ್ತೆ. ಇದು ನೋಡಿ, ಇದು RCBದೇನೆ ಪ್ಲೇ ಬೋಲ್ಡ್ ಎಡಿಷನ್ನು. ಅದು ಬಿಟ್ಟರೆ ಇದು ನೋಡಿ, ಇದು ಆಲ್ಮೋಸ್ಟ್ ಪ್ಲೇ ಬೋಲ್ಡ್ ಎಡಿಷನ್ನೇ. ಲಾಯಲ್ಟಿ ಈಸ್ ರಾಯಲ್ಟಿ. ಸೊ ಇದರಲ್ಲಿ 2 ಕಲರ್ ಇದೆ, ಒಂದು ಗ್ರೀನು ಮತ್ತು ಇನ್ನೊಂದು ಈ ಕಲರು, ಪಿಂಕು ಮತ್ತು ಬ್ಲ್ಯಾಕು. ಮಸಾಲ. ಸೊ ಇವಾಗ ಇದನ್ನು ಹಾಕುವಂಥ ಸಮಯ. ಇದಕ್ಕೆ ಹ್ಯಾಂಗರ್ಗಳೆಲ್ಲ ಚೇಂಜ್ ಮಾಡಿ ಉಡನೆ ಹ್ಯಾಂಗರ್ ಹಾಕ್ಬಿಡ್ತೀನಿ ರೀ. ಇದು ನೋಡಿದ್ದಾರಲ್ಲ ಹೋದ ವರ್ಷದ್ದು ಎಲ್ಲ ಕಲರ್ಗಳು, ಕಲರ್. ಈ ಪಿಂಕ್ ಅಂತೂ ಆಬ್ವಿಯಸ್ಲಿ ನೋಡಿರ್ತೀರಾ. ಈ ರೆಡ್ಡು 100% ನೋಡಿರ್ತೀರಾ. ಇದಂತೂ ಈ ವರ್ಷದ್ದೇ ಅನ್ಸುತ್ತಿದ್ದು. ಈ ಗ್ರೀನ್ ಜರ್ಸಿನೂ ನೋಡಿರ್ತೀರಾ. ಆ್ಯಂಡ್ ಈ ಒಂದು ಜರ್ಸಿ ಇದೆಯಲ್ಲ ಗೈಸ್, ಇದು ನನಗೆ ಗಿಫ್ಟ್ ಬಂದಿದ್ದು, ಲಕ್ಕಿ ಜರ್ಸಿ ಅಂತ ಅಂದ್ಕೊಳ್ಳಿ. ಗಿಫ್ಟ್ ಕೊಟ್ಟವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತ ಹೇಳಿದ್ರೆ ಈ ಒಂದು ಜರ್ಸಿ ಹಾಕ್ಕೊಂಡು ಹೋದಾಗ ನನಗೆ ವಿರಾಟ್ ಕೊಹ್ಲಿ ಸಿಕ್ಕಿದ್ದು ಗೈಸ್. ಫಸ್ಟ್ ಟೈಮ್ ವಿರಾಟ್ ಕೊಹ್ಲಿ ಒಬ್ಬರೇ ಅಲ್ಲ, ಎಲ್ಲ ಪ್ಲೇಯರ್ಸು ಸಿಕ್ಕಿದ್ದು, ಎಲ್ಲ ಪ್ಲೇಯರ್ಸು ಮಾತಾಡ್ಸಿದ್ದು, ಎಲ್ಲ ಪ್ಲೇಯರ್ಸ್ದು ವೀಡಿಯೋ ಇದೆ. ಬಟ್ ಕಾಲಕ್ರಮೇಣ ಹಾಕೋಂಗಿಲ್ಲ. ಏನಕ್ಕೆ ಎತ್ತ ಅಂತೆಲ್ಲ ಕೇಳೋಕೆ ಹೋಗ್ಬೇಡಿ, ಅದನ್ನೆಲ್ಲ ಹಾಕಲ್ಲ. ಇಷ್ಟೊಂದು ವೀಡಿಯೋಗಳಿದೆ ಗೈಸ್. ನಾನು ಒಂದು ವ್ಲಾಗಲ್ಲಿ, ಧರ್ಮಶಾಲಾ ವ್ಲಾಗಲ್ಲಿ ಹೇಳಿದ್ದೆ ಅವ್ರ ಜೊತೆ ಊಟ ಮಾಡಿರೋದೆಲ್ಲ ಇದೆ ಅಂತ. ಆ ವೀಡಿಯೋಸ್ ಎಲ್ಲ ಹಾಕೋಂಗೆ ಇದ್ಬಿಟ್ಟಿದ್ದರೆ ಹಿಂಗೆ ಇರ್ತೈತೆ ಹೇಳಿ. ಅದಕ್ಕೆ ಎಲ್ಲೂ ಹಾಕೋಂಗಿದ್ರೆ ಇಷ್ಟೊತ್ತಿಗೆಲ್ಲ ಎಲ್ಲ ಮಿಲಿಯನಲ್ಲಿ ಓಡಿಸ್ಬಿಟ್ಟಿರುವೆ. ಬಟ್ ಕಾಲಕ್ರಮೇಣ ಏನು ಮಾಡ್ತೀರಾ, ಪ್ರೈವಸಿ ಇನ್ವೇಟ್ ಮಾಡ್ದಂಗೆ. ಸೊ ಅದಕ್ಕೋಸ್ಕರ ಹಾಕಲ್ಲ. ಇನ್ನೊಂದು ಕ್ರೇಜಿ ವೀಡಿಯೋ ಯಾವುದಂತ ಹೇಳಿದ್ರೆ, ಅವರ ತಾಜ್ ವೆಸ್ಟ್ ಎಂಡಲ್ಲಿ ಅವ್ರ ಮಕ್ಕಳನ್ನ ನೋಡಿದ್ದು. ಅವ್ರ ಮಕ್ಕಳು ನೋಡಿದ್ವಲ್ಲ, ಅದು ಕ್ರೇಜಿ ವೀಡಿಯೋ ಅಂದರೆ. ಬಟ್ ವಿ ಶುಡ್ ನಾಟ್ ಇನ್ವೇಟ್ ದೇರ್ ಪ್ರೈವಸಿ ಅನ್ನೋದಕ್ಕೋಸ್ಕರ. ಎಲ್ಲನೂ ವ್ಯೂಸ್ಗೋಸ್ಕರನೇ ಮಾಡಬಾರ್ದಪ್ಪ. ಎಲ್ಲನೂ ವ್ಯೂಸ್ಗೋಸ್ಕರ ಮಾಡೋಂಗಿದ್ರೆ ಇವಾಗ ಎಲ್ಲೆಲ್ಲ ಹೋಗ್ಬಿಟ್ಟಿರುವೆ. ಕೆಲವೊಮ್ಮೆ ನಾವು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಎಷ್ಟೊಂದು ಜನ ಹೇಳ್ತಾರೆ, ನಾವು ಗೊತ್ತಿಲ್ಲ, ನಾವು ಎಜುಕೇಟೆಡ್ಸೆ, ನಮ್ಮ ಮನೆಯಲ್ಲೂ ಸ್ವಲ್ಪ ಓದಿಸೋರೆ, ಅವ್ರು ಓದಿಸಿಲ್ಲ ಅಂದರೆ ನಾವೇ ಸ್ವಲ್ಪ ಓದ್ಕೊಂಡಿದ್ದೀವಿ. ಸೊ ನಮ್ಗೆ ಗೊತ್ತು ಯಾವ್ದು ಹಾಕಬೇಕು ಯಾವ್ದು ಹಾಕ್ಬಾರ್ದು ಅಂತ. ಅದಕ್ಕೆ ಆಲ್ಮೋಸ್ಟ್ ಕಟ್ ಮಾಡಿದ್ದೀನಿ. ನಿಮ್ಗೇನು ತೋರಿಸ್ತೀನಲ್ಲ ಅದೆಲ್ಲ ಲೆಜಿಟ್ ಆಗಿರೋದಷ್ಟೇ, ಹಾಕಬೇಕಾಗಿರೋವಂಥದ್ದು ಅಷ್ಟೇ. ಫ್ಯಾನ್ ಮೂಮೆಂಟ್ಗಳನ್ನ ತೋರಿಸಿದ್ದೀನಿ. ಅದು ಬಿಟ್ಟರೆ ಅಪಾರ್ಟ್ ಫ್ರಮ್ ಫ್ಯಾನ್ ಮೂಮೆಂಟ್ಸ್ಗಳು ಎಷ್ಟೊಂದು ಮೂಮೆಂಟ್ಸ್ಗಳಿದೆ, ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ, ಅದಕ್ಕೆ ತೋರಿಸಿಲ್ಲ ಅಷ್ಟೇ. ಆ್ಯಂಡ್ ಗೈಸ್, ಇಟ್ಸ್ ಟೈಮ್ ಟು ಶೋ 2016 ಆ್ಯಂಡ್ 17 ಜರ್ಸಿ. ಟಾಟಾ RCBದು ಹೆಂಗೆ 2016 ಮತ್ತು 17ರಲ್ಲಿ ಇದನ್ನು ಹಾಕ್ಕೊಂಡಿರಲಿಲ್ಲ ಅಷ್ಟೇ RCB ಅವರು. ಅದ್ರದ್ದು ಜರ್ಸಿ ಇದು ಅರ್ಥ ಆಯಿತು ಅನಿಸುತ್ತೆ. ಆ್ಯಂಡ್ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಈ ವರ್ಷದ ಜರ್ಸಿಗಳು. ಇದು ಮಸ್ತಾಗಿದೆ ಗೈಸ್. ಕ್ವಾಲಿಟಿ ಇವಾಗೆಲ್ಲ ಕಮ್ಮಿ ಆಗಿರುತ್ತೆ. ನಾವೆಲ್ಲ ತೊಗೊಂಡಾಗ 2,500 ಒಂದೊಂದು ಜರ್ಸಿಗಳು. ಇವಾಗೆಲ್ಲ ಕಮ್ಮಿ ಆಗಿಬಿಟ್ಟಿರುತ್ತೆ. ಕ್ರೇಜಿ ಇದೆ ಕ್ವಾಲಿಟಿ ಅಂತೂ. ಸೊ ನೋಡಿ, ಯಾರಾದರೂ ತೊಗೋಬೇಕು ಅಂದರೆ ತೊಗೊಳ್ಳಿ. ಜಾಸ್ತಿ ಇಲ್ಲೇ ತುಂಬಾರ್ದು ಅಂತ ಅನ್ಕೊತಾ ಇದ್ದೀನಿ. ಏನು ಮಾಡೋದಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಇದು ಅಷ್ಟೇ ಈ ವರ್ಷದ್ದು. ಆ್ಯಂಡ್ ಇದು ಹೋದ ವರ್ಷದ್ದು ರೆಡ್ ಕಲರ್ ಕಾಮನ್ ಜರ್ಸೀಸ್ ಇವೆಲ್ಲ. ಇದೆಲ್ಲ ಮರ್ಚೆಂಡೈಸ್ ಕಲೆಕ್ಷನ್ಸು. ಸೊ ಇವಾಗ ಹೇಳ್ರಪ್ಪ, ಯಾರ್ಯಾರು ನಿಮ್ಮ ಫ್ರೆಂಡ್ಸ್ಗಳಿದ್ದಾರೆ, ಯಾರಾದರೂ ನೀವು ನೋಡಿರೋ ಅಂಥದ್ರಲ್ಲಿ ಈ ಥರ ಜರ್ಸಿ ಕಲೆಕ್ಷನ್ಸ್ ನನ್ನ ಬಿಟ್ಟು ಬೇರೆಯವ್ರು ಯಾರಾದರೂ ಮಾಡಿದರೆ ದಯವಿಟ್ಟು ತಿಳಿಸಿ. ನಾನು ಖುಷಿ ಆಗ್ತೀನಿ ಆವಾಗ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಈ ಪಕ್ಕದ ಟೀಮವರು 3 ಜರ್ಸಿ 4 ಜರ್ಸಿ ಇಟ್ಕೊಂಡು 5 ಕಪ್ಪು ಅದು ಇದು ಅಂತ ಹೇಳ್ತಾರಲ್ಲ, ಅವ್ರನ್ನೆಲ್ಲ ನೋಡಿದ್ರೆ ನಂಗೆ ನಗು ಬಂದುಬಿಡುತ್ತೆ. ನನ್ನ ಹತ್ರ ಕರ್ಕೊಂಬನ್ನಿ ಅವ್ರುಗಳ್ನೆಲ್ಲ, ಯಾರಿದಾರಲ್ಲ ಅವ್ರನ್ನೆಲ್ಲ ಕರ್ಕೊಂಬನ್ನಿ, ಹೇಳ್ತೀನಿ ನನ್ನ ಹತ್ರ. ಅಯ್ಯೋ. ಆ್ಯಂಡ್ ಇಟ್ಸ್ ಟೈಮ್ ಟು ಶೋಕೇಸ್ ಮೈ ಪರ್ಸ್ನಲೈಸ್ಡ್ ಶರ್ಟ್ ಗೈಸ್. ನೋಡಿ, ಇದು ಕಾಸ್ಚೂರದವ್ರು ಕೊಟ್ಟಿದ್ದಂಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿ ಕೊಟ್ಟಿರುವಂಥದ್ದು. RCB 1 ಸ್ಟಾರು. ಸೊ ಈ ಸರಿ 2 ಸ್ಟಾರ್ ಮಾಡಿಸ್ಬಿಡ್ತೀನಿ. RCB 2 ಸ್ಟಾರ್ ಹೆಂಗಿರುತ್ತಲ್ಲ, ಮಸ್ತಾಗಿದೆ. ಮೆಟೀರಿಯಲ್ಲು ಮಸ್ತಾಗಿದೆ. ಅವ್ರದ್ದೇ ಓನ್ ಫ್ಯಾಬ್ರಿಕೇಷನ್ಸು, ಓನ್ ಹ್ಯಾಂಡ್ ವರ್ಕ್ಸ್ ಎಲ್ಲ ಮಸ್ತಾಗಿದೆ. ನನಗಂತೂ ಹೆವಿ ಇಷ್ಟ ಆಯ್ತು. ಇಷ್ಟು ಆದಮೇಲೆ ನಿಮಗೆ ಫೈನಲಾಗಿ ಜಾಕೆಟ್ ತೋರಿಸೋವಂಥ ಸಮಯ. ಈ ಜಾಕೆಟ್ ಏನು ನೋಡ್ತಾ ಇದ್ದೀರಲ್ಲ, ಇದು 2 ವರ್ಷದ ಹಿಂದೆ ಜಾಕೆಟು. ಇವಾಗೆಲ್ಲೂ ಸ್ಟಾಕ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ನಾನು ಚೆಕ್ ಮಾಡಿಲ್ಲ. ಸೊ ಈ ಒಂದು ಜಾಕೆಟು ಬಾದ್ಶಾ ಅವ್ರು ಹಾಕಿದ್ರು.
ಆ್ಯಂಡ್ ಇದು ನೋಡ್ತಾ ಇದ್ದೀರಾ ಸ್ಲೀವ್ಲೆಸ್ ಇದು ನೀವು ನೋಡಿರಲ್ಲ, ಆದಷ್ಟು ನೋಡಿರಲ್ಲ 90%. ಸೊ ಯಾರ ಹತ್ರ ಆದರೂ ಈ ಒಂದು ಪ್ಲೇ ಬೋಲ್ಡ್ ಸೀರೀಸು ಸ್ಲೀವ್ಲೆಸ್ ಜಾಕೆಟ್ಸ್ ಇದ್ದರೆ ಹೇಳಿ, ಈ ಜಾಕೆಟ್ಗಳನ್ನ ಒಳಗಡೆ ಇಡೋಣ ಗೈಸ್. ಆ್ಯಂಡ್ ಇದು ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಕಸ್ಟಮೈಸ್ಡ್ RCB ಪ್ರಿಂಟ್ಸ್ಗಳು, ಯಾರೋ ನಮ್ಮ ಸಬ್ಸ್ಕ್ರೈಬರ್ಗಳು ಕೊಟ್ಟಿರೋದು, ಏನೋ ಕನ್ನಡದಲ್ಲಿ ಪ್ರಿಂಟ್ ಆಗಿದೆ. ಅದು ಬಿಟ್ಟರೆ ಇದು ಹೋದ ವರ್ಷದ್ದು, ಅದು ಬಿಟ್ಟರೆ ಇದು ಅಷ್ಟೇ ನೋಡಿ, ವಿರಾಟ್ ಕೊಹ್ಲಿದು ಕಸ್ಟಮೈಸ್ಡು. ಸೊ ಪ್ರಿಂಟಿಂಗ್ ಜರ್ಸಿಗಳ್ಸು ಇವೆಲ್ಲ. ಆ್ಯಂಡ್ ಇದು ಗೈಸ್ ಈ ವರ್ಷದ್ದೇನೆ ಶರ್ಟು ಹೆಂಗಿದೆ. ಸೊ ಆ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇಷ್ಟು ಬಟ್ಟೆಗಳು ಇಲ್ಲೇ ಜೋಡಿಸಿದ್ದೀನಲ್ಲ, ಎಷ್ಟು ಹಿಂಗೆ ಕಾಣಿಸುತ್ತೆ ನೋಡಿ ಇದು, ಯಪ್ಪ ಏನು. ಆ್ಯಂಡ್ ಇದು ನೋಡಿ ಗೈಸ್, ಇದು ಕಸ್ಟಮೈಸ್ಡ್ RCB ಜರ್ಸಿ. ದೇರ್ ಈಸ್ 1% ಚಾನ್ಸ್ ಆ್ಯಂಡ್ ಸಮ್ ಟೈಮ್ಸ್ ದಟ್ ಚಾನ್ಸ್ ಇಸ್ ಗುಡ್ ಇನಫ್. ವಿರಾಟ್ ಕೊಹ್ಲಿ ಹೇಳಿದ್ದು ಲಾಯಲ್ RCBN ಇದೊಂದಿದೆ. ಸೊ ಇದನ್ನು ಹಾಕೋಣ. ಓಕೆ, ಸೊ ಇವಾಗ ನಿಮಗೆ ಏನು ತೋರಿಸ್ತೀನಲ್ಲ, ಇದು ಅಷ್ಟೇ ಪ್ಲೇ ಬೋಲ್ಡು ಕಾಲರ್ ಎಡಿಷನ್ ಟ್ರಾವೆಲ್ ಜರ್ಸಿ. ಇದು ಅಷ್ಟೇ ಲಿಮಿಟೆಡು, ಯಾರು ನೋಡಿರಲ್ಲ ನೋಡಿ. ಬಟ್ ಏನಂದರೆ ಇಲ್ಲಿ ಕರೆ ಆಗಿಬಿಟ್ಟಿದೆ. ನಮ್ಮ ಹುಡುಗರು ಹಾಕೊಂಡೋಗಿ ಕರೆ ಮಾಡಿರೋದು, ಇದು ನಾನು ಮಾಡಿರೋಲ್ಲ, ಅದೊಂದು ಬೇಜಾರು. ಇಲ್ಲಿ ನೋಡಿ, ಇಲ್ಲೊಂದು ಕರೆ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಕಾಲಕ್ರಮೇಣ ಡ್ರೈ ಕ್ಲೀನ್ ಕೊಟ್ಟರೂ ಹೋಗಿಲ್ಲ. ಅದು ಹೆಂಗಿದೆ ಪ್ಲೇ ಬೋಲ್ಡ್ ಎಡಿಷನ್ ಜರ್ಸಿ, ಇದು ಜರ್ಸಿ ಅಲ್ಲ ಟ್ರಾವೆಲ್ ಜರ್ಸಿ. ಸೊ ಇದೆಲ್ಲ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಇನ್ನೇನಿದೆ. ಆ್ಯಂಡ್ ಇನ್ನೊಂದು ಲೆಜೆಂಡರಿ ಕಸ್ಟಮೈಸ್ಡ್ ಜರ್ಸಿ ನೋಡಿ ಗೈಸ್, ಇದು ಸೋತ್ರು RCB ಸತ್ರು RCB. ಇದು ನಮ್ಮ ಸಬ್ಸ್ಕ್ರೈಬರೇ ಕೊಟ್ಟಿದ್ದು. ಹಿಂದೆ ನನ್ನ ಹೆಸರು ಹಾಕಿ ಸುಜಿತ್ ಗೌಡ್ರು ಅಂತ ಹಾಕಿ RCB ಲೋಗೋ ಹಾಕಿ ಕೊಟ್ಟಿರುವಂಥದ್ದು. ಹಿಂಗಿದೆ ಅಲ್ಲ, ಕ್ರೇಜಿ. ಇದು H&M ಶರ್ಟ್ನ ತೊಗೊಂಡು ಅವರು ನನಗೋಸ್ಕರ ಕಸ್ಟಮೈಸ್ ಮಾಡಿ ಕೊಟ್ಟಿರುವಂಥ ಒಂದು ಜರ್ಸಿ. ನೆಕ್ಸ್ಟ್ ಇನ್ನೇನಿದೆ, ಅದು ಬಿಟ್ಟರೆ ಇನ್ನೊಂದು ಈ ಸಲ 18 ನಮ್ಮದು ಹೋದ ವರ್ಷ ಹಾಕ್ಕೊಂಡಿದ್ದದ್ದು. ಲಾಯಲ್ಟಿ ಇಸ್ ರಾಯಲ್ಟಿ 18 ಸುಜಿತ್. ಇದು ನಾನು ಕಸ್ಟಮೈಸ್ ನಾನೇ ಮಾಡ್ಕೊಂಡಿದ್ದು ಜರ್ಸಿ. ಹಿಂಗಿದೆ ನೋಡಿ, ಫಿಲ್ ಆಗೋಯ್ತು ವಾರ್ಡ್ರೋಬು, ಇನ್ನು ಜಾಗ ಇಲ್ಲ. ಇನ್ನೊಂದೇ ಒಂದು ಸ್ಪೆಷಲ್ ಎಡಿಷನ್ ಜರ್ಸಿಗೆ ಮಾತ್ರ ಇಲ್ಲೊಂದು ಜಾಗ ಬಿಟ್ಟಿದ್ದೀನಿ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಫಿಲ್ಲು, ಒಂದು ಚೂರು ಎಲ್ಲೂ ಜಾಗ ಇಲ್ದಿರಂಗೆ ಫಿಲ್ ಆಗಿಬಿಟ್ಟಿದೆ. ಏನು ಗೊತ್ತಾ, ವುಡನ್ ಹ್ಯಾಂಗರ್ಸ್ ದಪ್ಪ ಇದೆಯಲ್ಲ ಗೈಸ್, ಅದಕ್ಕೆ ಸ್ವಲ್ಪ ಜಾಸ್ತಿ ಸ್ಪೇಸ್ ಹಿಡಿತಾ ಇದೆ. ವುಡನ್ ಹ್ಯಾಂಗರ್ಸ್ ಚಿಕ್ಕ ಇದ್ದಿದ್ರೆ 100% ಆಗ್ತಿತ್ತು. ಆ್ಯಂಡ್ ಬಟ್ಟೆಗಳು ಜಾಸ್ತಿ ಏನು ಹೊಸಿ ಇದೆಯಾ, ಎಷ್ಟಿದೆ ಅಂತ ಕೌಂಟೇ ಮಾಡಲಿಲ್ಲ ನಾನು. ಆಲ್ಮೋಸ್ಟ್ ಖಾಲಿ ಮಾಡಿದ್ದೀನಿ ಗೈಸ್. ಇನ್ನು ಇಂಡಿಯನ್ ಜರ್ಸಿ ಇಲ್ಲೇನೇನಿದೆ ಅಂತ ಹೇಳಿದ್ರೆ ನೋಡಿ, ಇದು ಇಂಡಿಯನ್ ಫ್ಯಾನ್ ಜರ್ಸಿ 2 ಸ್ಟಾರ್ದು. ಆ್ಯಂಡ್ ಇದು ನೋಡಿ 3 ಸ್ಟಾರ್ ನಮ್ಮ BFC ಜರ್ಸಿ ಪಿಂಕ್ ಕಲರ್ದು, ಕ್ರೇಜಿ ಆಗಿದೆ ಅಲ್ಲ. ಆ್ಯಂಡ್ ಅದು ಬಿಟ್ಟರೆ ಇದು ಅಷ್ಟೇ 3 ಸ್ಟಾರ್ BFC ಜರ್ಸಿ, ಒರಿಜಿನಲ್ ಎಲ್ಲ ಪೂಮಾದೇನೆ. ಆ್ಯಂಡ್ ಇದು ಕ್ರಿಕೆಟ್ ಜರ್ಸಿ ಅಂದರೆ ಯಾವ ಥರ ಅಂತ ಹೇಳಿದ್ರೆ, ಇದು ನೋಡಿ ಪೂಮಾದು, ಇದು ಇನ್ನೂ ಇದೆ. ಕ್ರಿಕೆಟ್ ಇಸ್ ಎ ಜೆಂಟಲ್ ಮೆನ್ಸ್ ಅಲ್ಲ ಎವ್ರಿ ಒನ್ಸ್ ಗೇಮ್. ಹಿಂಗಿದೆ, ಕ್ರೇಜಿ ಇದೆ ಅಲ್ಲ. ಇದರಲ್ಲಿ ವೈಟು ಬರುತ್ತೆ, ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಮೆಟೀರಿಯಲು. ಸೊ ಇಷ್ಟ ಆದಮೇಲೆ ಆ್ಯಂಡ್ ಇದು ನೋಡಿ, ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟಲ್ಲಿ ರಿಟೈರ್ಮೆಂಟ್ ಕೊಟ್ಟಾಗ ಅವ್ನಿಗೆ ಟ್ರಿಬ್ಯೂಟ್ ಕೊಡಬೇಕು ಅಂತ ಹಾಕೊಂಡಿದ್ದು ಜರ್ಸಿ. ಇದು ಫುಲ್ ಫೇಮಸ್ ಜರ್ಸಿ ಎಲ್ಲ ಕಡೆ, ಕ್ರೇಜಿ ಇದೆ ಅಲ್ಲ. ಅದೇ 2-3 ಇದೆ ನನ್ನ ಹತ್ರ, ಯಾಕಂದರೆ ಎಲ್ಲರಿಗೂ ನಾನೇ ಮಾಡಿಸಿದ್ದು, ಎಲ್ಲ ಸೈಜ್ಗಳಿದೆ. ಆ್ಯಂಡ್ ಇದು ಇಂಡಿಯನ್ ಜರ್ಸಿ ಫ್ಯಾನ್ ಜರ್ಸಿ 1 ಸ್ಟಾರ್ದು. ಆವಾಗಿನ ಇನ್ನೊಂದು 2ನೇ ವರ್ಲ್ಡ್ ಕಪ್ ಹೊಡೆದಿರಲಿಲ್ಲ. ಅದು ಬಿಟ್ಟರೆ ಭಾರತ್ ಆರ್ಮಿ ಜರ್ಸಿ. ಈ ಭಾರತ್ ಆರ್ಮಿ ಬಗ್ಗೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಸೊ ಗೊತ್ತಿಲ್ಲ ಅಂದರೆ ಬಿಡಿ, ಹೋಗಲಿ ಪರವಾಗಿಲ್ಲ. ಇದು BFC ಜರ್ಸಿ, ಟ್ರಾವೆಲ್ ಜರ್ಸಿ ಥರ, ಟ್ರಾವೆಲ್ ಶರ್ಟ್ ಥರ ಸಕ್ಕತ್ತಾಗಿದೆ. ಒಳ್ಳೆ ಮೆಟೀರಿಯಲ್, ಒಳ್ಳೆ ಕ್ವಾಲಿಟಿ. BFCದು ಏನಿಲ್ಲ, ಬರೀ ಬೆಂಗಳೂರು FC ಲೋಗೋ ಇದೆ. ಪೂಮಾದು, ಇದು ಪೂಮಾದೇನಪ್ಪ ಒರಿಜಿನಲ್ಲು. ಇದಕ್ಕೂ ಟ್ಯಾಗ್ ಬಿಚ್ಚಿಲ್ಲ ಅನ್ಕೋತೀನಿ ರೀ. ಗೈಸ್, ಇದು ಟ್ಯಾಗ್ ಬಿಚ್ಚಿಲ್ಲ ನೋಡಿ, 3000 ರೂಪಾಯಿ ಇದು. ಓಕೆ ಗೈಸ್, ಇಷ್ಟೋ ತನಕ ನೀವೇನು ನೋಡಿದ್ರಿ ಅದೆಲ್ಲ ಬರೀ ಅಪ್ಪರ್ ಕಲೆಕ್ಷನ್ಸ್ ಅಷ್ಟೇ. ಸೊ ನಮ್ಮ ವಾರ್ಡ್ರೋಬು ಫುಲ್ಲು ಕಂಪ್ಲೀಟಾಗಿ ಫಿಲ್ ಮಾಡಿದ್ದೀನಿ. ಒಂಚೂರು ಜಾಗ ಇಲ್ಲ, ಇಲ್ಲಿ ಎರಡಕ್ಕೆ ಮಾತ್ರ ಜಾಗ ಬಿಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಈ ಅಪ್ಪರ್ ಕಲೆಕ್ಷನ್ ಆದಮೇಲೆ ಅದು ಬಿಟ್ಟು RCBದು ಇನ್ನೇನೇನು ನನ್ನ ಹತ್ರ ಕಲೆಕ್ಷನ್ಸ್ ಇದೆ ಅಂತ ಕೇಳಿದ್ರೆ, ಇದು ಪ್ಯಾಂಟ್ ಇದೆ. ಸೊ ಇದು ಅಷ್ಟೇ, ಆವಾಗ ಪ್ಲೇ ಬೋಲ್ಡ್ ಎಡಿಷನ್ ಪ್ಯಾಂಟು. ಸೊ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ತೋರಿಸ್ತೇನೆ ನೋಡಿ. RCB ಲೋಗೋ ಯಾವ ಕಡೆ ಇದೆ, ಈ ಕಡೆ ಇದೆ ನೋಡಿ. RCB ಲೋಗೋ ಪ್ಲೇ ಬೋಲ್ಡ್ ಎಡಿಷನ್ ಪ್ಯಾಂಟು. ಇದೆಲ್ಲ ಇವಾಗ ಸಿಗೋದು ಕಷ್ಟ ಇದೆ. ಆ್ಯಂಡ್ ಇದು ಸಿಗುತ್ತೆ ನೋಡಿ, ಪ್ಲೇ ಬೋಲ್ಡ್ ಎಡಿಷನ್ದು ಪ್ಯಾಂಟು. ಇದು ಒಂದು ಪ್ಯಾಂಟು, ಇನ್ನೂ ಒಂದು ಪ್ಯಾಂಟು ಕಳೆದೋಗಿತ್ತು ಅಂತ ಹೇಳಿದ್ರೆ ಲಿಟ್ರಲಿ ಎಲ್ಲೋ ಇಟ್ಬಿಟ್ಟಿದೆ, ಸಿಕ್ಕಿರಲಿಲ್ಲ. ಆಮೇಲೆ ಸಿಕ್ತು. ಆ ಪ್ಯಾಂಟ್ ಕಳೆದೋಗೈತಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ತರಿಸ್ಕೊಂಡೆ. ಸೊ 2 ಪ್ಲೇ ಬೋಲ್ಡ್ ಎಡಿಷನ್ ಪ್ಯಾಂಟ್ಗಳಿದೆ ನನ್ನ ಹತ್ರ. ಅದು ಬಿಟ್ಟರೆ ನಾನು ಮುಳ್ಳುಗೆ 2 ಪ್ಯಾಂಟ್ ಕೊಟ್ಟಿದ್ದೀನಿ, ಸೇಮ್ ಅದೇ ಥರ ಪ್ಲೇ ಬೋಲ್ಡ್ ಎಡಿಷನ್ ಚಡ್ಡಿ RCBದು. ಕಾಣಿಸ್ತೀಯಾ? ಅದನ್ನೆಲ್ಲ ವಾಪಸ್ ಅಲ್ಲೇ ಇಡೋಣ. ಇದು ಪ್ಯಾಂಟು RCB ಟ್ರ್ಯಾಕ್ ಪ್ಯಾಂಟು. ನಾನು ಟ್ರ್ಯಾಕ್ಸ್ ಯೂಶ್ವಲಿ ಜಾಸ್ತಿ ಯೂಸ್ ಮಾಡಲ್ಲ. ಆ್ಯಂಡ್ ಇದಕ್ಕೆ 5,000 6,000 ಕೊಡೋದು ವೇಸ್ಟು ಗೈಸ್. ಅದಕ್ಕೆ ನಾನು ಈ ಥರ ತೊಗೊಂಡಿಲ್ಲ, ಯಾಕಂದರೆ ನಾನು ಈ ಥರ ಹಾಕೋದೇ ಇಲ್ಲ. ಆದ್ದರಿಂದ ಇದರಲ್ಲಿ 2-3 ಕಲರ್ ಇತ್ತು, ಅವಾಗೂ ಅಷ್ಟೇ ತೊಗೊಳ್ಳಿಲ್ಲ. ಹಾಕಲ್ಲ ಏನಕ್ಕೆ, ಸುಮ್ಮನೆ ಇದು ಕಲೆಕ್ಷನ್ಸ್ಗೂ ಮಾಡಿ ಏನು ವೇಸ್ಟು, 6,000 ರೂಪಾಯಿ ಕೊಡಬೇಕಲ್ಲ ಅಂತ. ಬಟ್ ಪರವಾಗಿಲ್ಲ, ಆದರೂ ಒಂದು ಇಟ್ಕೊಂಡಿದ್ದೀನಿ. ಅದು ಬಿಟ್ಟರೆ ಇನ್ನೊಂದು ಈ ವರ್ಷದ RCB ಚಡ್ಡಿ ಹಿಂಗಿದೆ ನೋಡಿ, RCB ಅಂತ ಬರ್ತಿದೆ. ಅದು ಬಿಟ್ಟರೆ ಇನ್ನೊಂದು ಟ್ರೈನಿಂಗ್ ಚಡ್ಡಿ ಒಂದಿದೆ, ಇಲ್ಲಿ ತೋರಿಸ್ತೀನಿ. ಇಲ್ಲಿ
ಟ್ರೈನಿಂಗ್ ಚಡ್ಡಿ ಇದೇನಿಲ್ಲ ಸಿಂಪಲ್. ಸ್ಲೀವ್ಲೆಸ್ ರಜತ್ ಪಟಿದಾರ್ ಅವರು ಸೈನ್ ಹಾಕಿದಾರಲ್ಲ ಅದ್ರ ಪೇರ್ ಇದು ಚಡ್ಡಿ ನೋಡಿ ಎಲ್ಲ ಹೋಗ್ತಾ ಐತೆ RCB ಲೋಗೋ. ಸೊ ಇದು ಅದ್ರ ಪೇರ್ ಜರ್ಸಿ ಇದು ಮಾಮೂಲಿ ಇದಕ್ಕೆ ಹಾಕ್ತಾರೆ ನೋಡಿ ಟ್ರೈನಿಂಗ್ಗೆ ಪ್ರಾಕ್ಟೀಸ್ ಮ್ಯಾಚ್ಗಳಿಗೆ ಆ ಜರ್ಸಿ ಇದು. ಸೊ ಅದು ಬಿಟ್ಟರೆ ಓಕೆ ಗೈಸ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇದಾದಮೇಲೂ ಇನ್ನೂ ಸ್ವಲ್ಪ ಇದೆ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಇಂದಿದೆ, ಅದನ್ನ ಇವಾಗಲೇ ತೋರಿಸ್ಬಿಡ್ತೀನಿ. ಯಾಕಂತ ಹೇಳಿದ್ರೆ ಜನ ಲಾಸ್ಟಲ್ಲಿ ಹೋಗಿ ನೋಡಿದ್ರೆ ಸಿಗ್ಬಾರ್ದು, ಬರೀ ವೀಡಿಯೋಗೋಸ್ಕರ ನೋಡ್ಬಾರ್ದು ಅಷ್ಟೇ. ಇದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತುಂಬ ದಿವಸದಿಂದ ಕೇಳ್ತಾ ಇದೆ. ಈ ಒಂದು ಯಾವುದೋ ವೀಡಿಯೋದಲ್ಲಿ ಹೇಳಿದ್ದೀನಿ ಗೈಸ್ ಇದೊಂದು ಬೇಕು ನನಗೆ ಅಂತ, ಯಾವ ವೀಡಿಯೋದಲ್ಲಿ ಅಂತ ಗೊತ್ತಿಲ್ಲ. ಗೊತ್ತಾದರೆ ಖಂಡಿತವಾಗ್ಲೂ ಆ ಕ್ಲಿಪ್ನ ತೆಗೆದು ನನಗೆ ಹೇಳಿ, ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಅದನ್ನು ನೋಡ್ತೀನಿ. ಆ್ಯಂಡ್ ಫೈನಲಿ ಇಟ್ಸ್ ಟೈಮ್ ಟು ರಿವೀಲ್ ದಟ್ ಒನ್ ಸ್ಪೆಷಲ್ ಅಡಿಷನ್ ಕ್ಲಾತ್ ಯಾರ ಹತ್ರ ಇಲ್ಲದೆ ಇರೋಂಥದ್ದು. ಹೆಂಗೆ ಗೈಸ್ RCB ಈ ವರ್ಷದ್ದು ಹುಡ್ಡಿ ಯಾರ ಹತ್ರ ಆದ್ರೂ ನೋಡಿದ್ದೀರಾ? ಹೆಂಗೈತೆ ನೋಡಿ, ಡೂಪ್ಲಿಕೇಟ್ ಅಲ್ಲಪ್ಪ, ಒರಿಜಿನಲ್ಲು ನೋಡಿ, ಒರಿಜಿನಲ್ ಪುಮಾ ಒರಿಜಿನಲ್. ಹೆಂಗೈತೆ ಕ್ರೇಜಿ ಆಗೈತಲ್ಲ ಗೈಸ್ ನೋಡಿ, ಆ ಗೋಲ್ಡ್ ಲೋಗೋ ನೋಡಿ ಪಳ 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 ಅಂತ ಹೊಡಿತೈತೆ. ಕಾಯ್ತಾ ಇದ್ದೆ ಗೈಸ್ ಇದೊಂದಕ್ಕೆ. IPLದು ಅಷ್ಟೇ ಸೇಮ್, ಇವಾಗ ಜರ್ಸಿ ಮೇಲೆ ಏನು ಕೊಟ್ಟಿದ್ದಾನಲ್ಲ ಅದೇ ಥರ ಕೊಟ್ಟಿದ್ದಾನೆ ನೋಡಿ, ಕ್ರೇಜಿ ಅಲ್ಲ. ಮೆಟೀರಿಯಲ್ಲು ಅಷ್ಟೇ ಮಸ್ತಾಗಿದೆ. ಸೊ ಅದಕ್ಕೆ ವ್ಯಾನ್ ಹುಸೇನ್ದು ಹ್ಯಾಂಗರ್ ಹಾಕಿಟ್ಬಿಟ್ಟಿದ್ದೀನಿ ಪ್ರೀಮಿಯಮ್ ಆಗಿರಲಿ ಅಂತ. ಹೆಂಗೈತೆ ಸ್ಟಾರ್ ನೋಡಪ್ಪ, ಗೋಲ್ಡ್ ಲೋಗೋ ನೋಡಪ್ಪ ಹೆಂಗೆ ಹೊಳಿತೈತೆ. ಫಸ್ಟು ನಾನು ವಿರಾಟ್ ಕೊಹ್ಲಿ ಹಾಕೊಂಡಿದ್ದ ತಕ್ಷಣ ಫಿಕ್ಸ್ ಆಗಿಬಿಟ್ಟಿದೆ. ಆ ಟೆನ್ನಿ ಕಾಸ್ಟ್ ಏನಾದರೂ ಮಾಡಿ ನನಗೆ ಈ ವರ್ಷದಲ್ಲಿ ವಿರಾಟ್ ಕೊಹ್ಲಿ ಆಟೋಗ್ರಾಫ್ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ಈ ಜರ್ಸಿ ಬೇಕೇ ಬೇಕು, ಇದು ನನ್ನ ಕಲೆಕ್ಷನ್ಗೆ ಬರಲೇಬೇಕಂತ. ಯಾರು ಕಣ್ಣು ಹಾಕ್ಬಿಟ್ರಪ್ಪ ಪ್ಲೀಸು. ಹೆಂಗಿದೆ ಕಮೆಂಟ್ ಹಾಕಿ ಗೈಸ್, ಕಮೆಂಟ್ ಹಾಕಿ. ಸೊ ತುಂಬ ಜನ ಹೊಟ್ಟೆ ಹೊರ್ಕೊತಾ ಇರ್ತೀರಾ, ತುಂಬ ಜನ ಎಲ್ಲಿ ಸಿಕ್ತು ಅಂತ ಕೇಳ್ತಾ ಇರ್ತೀರಾ. ಏನೂ ಹೇಳಲ್ಲ, ಸಿಕ್ತು, ನಮಗೊಬ್ಬರು ಗಿಫ್ಟ್ ಕೊಟ್ಟರು, ಥ್ಯಾಂಕ್ ಯು ಸೋ ಮಚ್ ಅಷ್ಟೇ, ಇನ್ನೇನಿಲ್ಲ. ಇದಕ್ಕೆ ಇನ್ನೇನು ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ನೋಡಿದ್ರೆ ಹೆಂಗೆ ನನ್ನ ಮಗನ ಕೈಗೆ ಇದು ಬಂತು ಅಂತ ಎಲ್ಲ ಸೈಕ್ ಆಗ್ಬಿಟ್ಟಿರ್ತಾರೆ. ಆ್ಯಂಡ್ ಪೂಮಾ ಅನ್ನೋದು ಗ್ಯಾರಂಟಿ ನೋಡಿ, ಕಾಣಿಸ್ತಿದ್ಯಾ? ಇಷ್ಟು ಡೂಪ್ಲಿಕೇಟ್ಗಳು ಬೇಜಾನೈತೆ ಗೈಸ್, ಡೂಪ್ಲಿಕೇಟ್ಗಳು ಬೇಜಾನೈತೆ. ಬಟ್ ನಂಗೆ ಒರಿಜಿನಲ್ ಪೂಮಾದೇ ಬೇಕಿತ್ತು. ಹೇಗೆ ಮಸ್ತಲ್ಲ, ಇದನ್ನು ನೋಡ್ತಾ ಇದ್ರೇ ಖುಷಿ ಅಂದ್ಕೊಳ್ಳಿ. ಯಾಕಂದರೆ ನೀವು ಯಾರ ಹತ್ರನೂ ಇಲ್ಲದೆ ಇರೋದು ನಿಮ್ಮ ಹತ್ರ ಬಂದಾಗ ಆ ಫೀಲಿಂಗ್ ಇರುತ್ತಲ್ಲ, ಇದೆಲ್ಲ ಎಲ್ಲ ಕಡೆಯೂ ಸಿಗುತ್ತೆ. 2000 ರೂಪಾಯಿ ಕೊಟ್ಟರೆ 2300 2200 ಎಷ್ಟೋ ಗೊತ್ತಿಲ್ಲ, ಎಲ್ಲ ಕಡೆಯೂ ಸಿಗುತ್ತೆ. ಇವಾಗ ಇನ್ನೂ ಡಿಸ್ಕೌಂಟಲ್ಲಿ ಬೇರೆ ಐತೆ, ಎಲ್ಲ ಕಡೆಯೂ ಸಿಗ್ತೈತೆ. ಯಾವ ಪೂಮಾ ಔಟ್ಲೆಟ್ಗೆ ಹೋಗಿದ್ರು ಸಿಗುತ್ತೆ. ಆದರೆ ಇದು ಸಿಗುತ್ತಾ ಇಸ್ ಮೈ ಕ್ವಶನ್. ಸೊ ಇದು ನನ್ನ ಸ್ಪೆಷಲ್ ಪ್ರಾಡಕ್ಟ್, ಸ್ಪೆಷಲ್ ಹುಡಿ, ಸ್ಪೆಷಲ್ ಮೆಟೀರಿಯಲ್ ಫಾರ್ ದಿಸ್ ವಾರ್ಡ್ರೋಬ್. ಹೀಗೆ ಇದನ್ನು ಹಾಕೋಣ ಅದ್ರ ಜಾಗಕ್ಕೆ. ಸೊ ಇವಾಗ ಈ ರೂಮ್ಗೆ ಲಾಕ್ ಹಾಕಬೇಕು, ಇಲ್ಲಾಂದರೆ ಹೊಸಕ್ಕೆ. ಇಷ್ಟ ಆಯ್ತಲ್ಲ, ಇಷ್ಟೇ ಸದ್ಯಕ್ಕೆ. ಸ್ಟಾರ್ಟಿಂಗಲ್ಲೇ ಇಟ್ಬಿಟ್ಟಿದ್ದೀನಿ ಗೈಸ್, ಸ್ಟಾರ್ಟಿಂಗಲ್ಲೇ ಇಟ್ಟಿದ್ದೀನಿ. ಮಿಕ್ಕಿದೆಲ್ಲ ಆಮೇಲೆ, ಫಸ್ಟ್ ಇದು ಅಂತ. ಓಕೆ ಗೈಸ್, ನೋಡಿದ್ರಲ್ಲ ನಮ್ಮ RCB ಜರ್ಸಿ ಕಲೆಕ್ಷನ್ಸ್ನ ಹಾಗೂ ನಮ್ಮ ಪ್ಯಾಂಟ್ ಕಲೆಕ್ಷನ್ಸ್, ಚಡ್ಡಿ ಕಲೆಕ್ಷನ್ಸ್ನ. ಅದು ಬಿಟ್ಟರೆ ಇನ್ನೇನೇನಿದೆ ಅಂತ ಹೇಳಿದ್ರೆ ನಮ್ಮ RCBದು ಒಂದು ಶಾಲ್ ಇದೆ. ಸೊ ಇದು ಈ ವರ್ಷದ್ದೇ ಶಾಲು, ಬಿಟ್ಟಿದ ತಕ್ಷಣ ಬಂದ್ಬಿಟ್ಟಿದೆ. ಚೆನ್ನಾಗಿದೆ ಅಲ್ಲ, ಒಂದು ಸರಿಗೂ ಹಾಕ್ಕೊಳ್ಳೇ ಇಲ್ಲ ಇದನ್ನ, ಈ ಶಾಲ್ನ. ಅದು ಬಿಟ್ಟರೆ ಇನ್ನೊಂದೇನು ತೋರಿಸ್ತೀನಿ ನೋಡಿ ಗಾಯ್ಸ್, RCB ಟವಲ್ ನೋಡಿ, ಟವಲ್ ಹಿಂಗೆ RCBದೆ ಟವಲ್ಲು. ಸೊ RCB ಶಾಲು, RCB ಟವಲ್ಲು, ಇನ್ನು RCB ಟೋಪಿಗಳಿದೆ, RCB ಬಾಟಲ್ಸ್ಗಳಿದೆ. ಓ ಗೈಸ್, ಮೇನೇ ಮರ್ತುಬಿಟ್ಟಿದೆ, RCB ಶೂಸು, RCB ಚಪ್ಪಲಿಗಳೆಲ್ಲ ಇದೆ. RCB ನನ್ನ ಹತ್ರ 2 ರಿಂದ 3 ಶೂಸ್ ಇದೆ, ಆಮೇಲೆ ಚಪ್ಪಲಿಗಳು ಇದೆ. ಆ್ಯಂಡ್ ಇದು ನೋಡಿ RCBದೆ ಟೋಪಿ, ಹೋದ ವರ್ಷದ್ದು ಗೋಲ್ಡ್ ಫಾಯಿಲ್ ಟೋಪಿಗಳಂತೂ ಪ್ಲೇ ಬೋಲ್ಡ್ ಕಲೆಕ್ಷನ್ ಇಷ್ಟಿಟ್ಟಿದ್ದೀನಿ ಗಿವ್ ಅವೇ ಮಾಡೋಕ್ಕೆ. ಆವಾಗ ಒಂದು ಬಲ್ಕಲ್ಲಿ ಗೊತ್ತಿರೋರ ಕಡೆಯಿಂದ 100 ಟೋಪಿ ತರಿಸಿ 50 ರಿಂದ 60 ಟೋಪಿ ಗಿವ್ ಅವೇ ಮಾಡಿದೆ ಗೈಸ್ ನಮ್ಮ ಸಬ್ಸ್ಕ್ರೈಬರ್ಸ್. ಸಿಕ್ಕಿದವ್ರಿಗೆಲ್ಲ ನಾನು ಕೊಟ್ಟಿದ್ದೆ ಸ್ಟಾರ್ಟಿಂಗ್ ಡೇಸಲ್ಲಿ. ಅದೊಂದು ಜ್ಞಾಪನ ಆಯ್ತು ನನಗೆ. ಆ್ಯಂಡ್ ಇದು ನೋಡಿ, ಇದು ಅಪೋಲೋ ಟೈರ್ಸು, ಅಡಿಡಾಸ್ದು ಇಂಡಿಯನ್ ಟ್ರ್ಯಾಕ್ ಪ್ಯಾಂಟು, ಅಪೋಲೋ ಅವ್ರದ್ದಿತ್ತಲ್ಲ ಆವಾಗ. ಕ್ರೇಜಿಯಾಗಿದೆ ಟ್ರ್ಯಾಕ್ ಪ್ಯಾಂಟ್ ಮಾತ್ರ. ಇದು ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಈ ಟ್ರ್ಯಾಕ್ ಪ್ಯಾಂಟ್. ಮೆಟೀರಿಯಲ್ ಅಡಿಡಾಸ್ಗೂ ಪೂಮಾಗೂ ಕಂಪೇರೇ ಮಾಡೋಕ್ಕಾಗಲ್ಲ. ಫಸ್ಟು ನಾವು ಪೂಮಾ ಫ್ಯಾನು ಆ್ಯಕ್ಚುಲಿ, ಇವಾಗಿಂದ ಅಲ್ಲ, ಜಮಾನ್ದಿಂದ. ಯಾವಾಗ ನಾನು ಫಸ್ಟ್ ಬ್ರ್ಯಾಂಡ್ ಅಂತ ಯೂಸ್ ಮಾಡಿದ್ದೆ ಪೂಮಾ ಅಂದ್ಕೊಳ್ಳಿ ಆವಾಗ. ಯಾಕಂದರೆ ಅವರೇ ತಾನೇ ಎಲ್ಲ ಇದು ಮಾಡ್ತಾಯಿದ್ದಿದ್ದು ಅವಾಗ. ಅದೇ ಮಿಡಲ್ ಕ್ಲಾಸ್ ಅವ್ರಿಗೆ ಅದೇ ದೊಡ್ಡ ವಿಷಯ. ಇವಾಗೆಲ್ಲ ಬೇಜಾನೈತೆ ಆ ಬ್ರ್ಯಾಂಡ್ಗಳು ಕೇಳೋಕ್ಕೆ ಗೊತ್ತಿಲ್ಲ, ಅಷ್ಟು ಬ್ರ್ಯಾಂಡ್ಗಳಿದೆ. ಸೊ ಇವಾಗ ಈ ಟವಲ್ಲು ಇದನ್ನೆಲ್ಲ ಕೆಳಗಡೆ ಇಡ್ತೀನಿ ಗೈಸ್, ಹೀಗೆ ಕೆಳಗಡೆ ಇಟ್ಟು. ಆ ಪ್ಯಾಂಟ್ಗಳು ಚಡ್ಡಿಗಳು ಅಷ್ಟೇ, ಅದನ್ನೂ ಎಲ್ಲ ಕೆಳಗಡೆ ಇಡ್ತೀನಿ. ಆಮೇಲೆ ಇಲ್ಲಿ ಟೋಪಿಗಳಿಡೋಣ. ಟೋಪಿಗಳು ದಿನ ಒರೆಸ್ಕೋಬೇಕಿದ್ನೆಲ್ಲ, ಹೆವಿ ಮೇಂಟೆನೆನ್ಸ್. ಹೆಂಗೈತೆ ಇವಾಗ, ಹೆಂಗೆ ಕಾಣಿಸ್ತೈತೆ ನಮ್ಮ ತುಂಬಿರೋ ವಾರ್ಡ್ರೋಬ್? ಹಾಂ ಮಸ್ತಲ್ಲ,
ಕ್ರೇಜಿ ಗೈಸ್, ನನಗೆ ಒಂದು ಸ್ವಲ್ಪ ಖುಷಿ ಆಗ್ತೈತೆ. ಓಕೆ ಗೈಸ್, ಫೈನಲಿ ನಮ್ಮ RCB ವಾರ್ಡ್ರೋಬ್ ರೆಡಿ ಆಗಿದೆ. ಟಾಟಾ. ಎಲ್ಲ ಜರ್ಸಿ ಮತ್ತು ಪ್ಯಾಂಟ್ ಕಲೆಕ್ಷನ್ನ ತೋರಿಸಿದ್ದೀನಿ. ಇದು ಬಿಟ್ಟರೆ ಇನ್ನು ಶೂಸ್ ಇದೆ, ಬಾಟಲ್ಸ್ಗಳಿದೆ, ಬ್ಯಾಟ್ಗಳಿದೆ. ಅದನ್ನೆಲ್ಲ ಬೇರೆ ಬೇರೆ ಕಡೆ ಬೆಡ್ ಕೆಳಗಡೆ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಸೊ ಇವಾಗೆಲ್ಲ ತೋರಿಸುವಂಥ ಸಮಯನೂ ನನಗಿಲ್ಲ, ದಯವಿಟ್ಟು ಕ್ಷಮಿಸಿ. ಆದಷ್ಟು ಬೇಗ ನೆಕ್ಸ್ಟ್ ವರ್ಷ ಇನ್ನೊಂದು ಸರಿ ಎಲ್ಲ ಮಾಡ್ತೀನಲ್ಲ ಅವಾಗೆಲ್ಲ ತೋರಿಸ್ತೀನಿ. ಸೊ ನಮ್ಮ RCB ವಾರ್ಡ್ರೋಬ್ ರೆಡಿ ಆಯಿತು. ಸೊ ಅಲ್ಲಿದ್ದಿದ್ದು ಬಟ್ಟೆಗಳು ಅಷ್ಟು ಹಿಡಿಸ್ತು, ಕಂಪ್ಲೀಟ್ RCB ಬಟ್ಟೆಗಳು ಮಾತ್ರ ಇದೆ. ಇನ್ನು ಇಂಡಿಯನ್ ಜರ್ಸಿಗಳು, BFC ಇದೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಇಲ್ಲಿ ರೆಡಿ ಇದೆ. ಸೊ ಹೇಗೆ ಅನಿಸ್ತು ಈ ವ್ಲಾಗು ಅಂತ ಕಮೆಂಟ್ ಹಾಕೋದು ಮಿಸ್ಸೇ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ತುಂಬ ಜನಕ್ಕೆ ಇದು ಡ್ರೀಮ್ ಆಗಿರುತ್ತೆ. ನೀವು ಅನ್ಕೊತಾ ಇರ್ಬೋದು, ಏನಪ್ಪ ಈ ನನ್ನ ಮಗ ಹುಚ್ಚ, ನನ್ನ ಮಗ ಲಕ್ಷಾಂತರ ರೂಪಾಯಿ ಈ ಬಟ್ಟೆಗೆಲ್ಲ ಮಿನಿಮಮ್ ಅಬೋ 1 or 2 lakhs ಮೇಲೆ ಆಗಿರ್ಬೋದು ಅಂತ ನನ್ನ ರಫ್ ಕ್ಯಾಲ್ಕುಲೇಷನ್ನು. ಎಲ್ಲ ಸೇರಿದ್ರೆ 3 ಲಕ್ಷದ ಮೇಲೆ ಆಗಿದೆ. ಇಷ್ಟೊಂದು ಅವಶ್ಯಕತೆ ಇದೆಯಾ? ಹುಚ್ಚುನ್ ಥರ ಏನೇನಕ್ಕೋ ದುಡ್ಡು ಸುರಿತಾವನಿ ಅಂತ ನೀವೆಲ್ಲ ಅನ್ಕೊತಾ ಇರ್ಬೋದು. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಏನಂತ ಹೇಳಿದ್ರೆ, ಯಾವುದೇ ರೀತಿ ಹಲ್ಕಾ ಕೆಲಸಗಳ ಮೇಲೆ ದುಡ್ಡು ಹಾಕ್ದೆ. ಎಷ್ಟೊಂದು ನಾನು ನೋಡ್ತಾ ಇರ್ತೀನಿ, ನಾವು ಎಲ್ಲ ರೀತಿ ಪಾರ್ಟಿ ಆಗಲಿ ಎಲ್ಲ ಮಾಡ್ತೀವಿ, ಬಟ್ ಅದನ್ನೇ ಹ್ಯಾಬಿಟ್ ಮಾಡಿಕೊಂಡು ಇನ್ನೊಂದ್ರ ಮೇಲೆ ಏನೋ ಉಡಾಯಿಸೋದ್ರ ಬದಲು, ಇಲ್ಲ ಯಾವುದೋ ಡವ್ ಹೊಡೆದು ಅವಳ ಮೇಲೆ ಖರ್ಚು ಮಾಡೋದ್ರ ಬದಲು ನನ್ನ ಮೇಲೆ ನಾನು ಖರ್ಚು ಮಾಡ್ಕೊತಾ ಇದ್ದೀನಿ. ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್. ಇಷ್ಟೇ ಸಮಾಚಾರ. ಎಲ್ಲ ಬಟ್ಟೆ ಜೋನ್ಸ್ ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಗೈಸ್ ವಾರ್ಡ್ರೋಬು. ಎಷ್ಟಿದೆ ನೋಡಿ ಹತ್ತಿರದಿಂದ ನೋಡಿದ್ರೆ. ಆ್ಯಂಡ್ ಇಲ್ಲಿ 4 ಲೈಟ್ ಇದೆ ನೋಡ್ಬೋದು, 1 2 3 4. ಆ್ಯಂಡ್ ನಾನು ಇವಾಗ ಇಲ್ಲೊಂದು ಲೈಟ್ ಫಿಕ್ಸ್ ಮಾಡ್ತೀನಿ, ಯಾಕಂದರೆ ಇದು ಗೋಲ್ಡ್ ಹೆದ್ದು ಕಾಣಿಸ್ಲಿ ಅಂತ. ಅಲ್ಲಿ ಮೇಲೊಂದು ಲೈಟ್ ಫಿಕ್ಸ್ ಮಾಡೋಣ ಅಂತ ರೆಡಿ ಮಾಡಿಟ್ಟಿದ್ದೀನಿ. ಅದು ಬಿಟ್ಟರೆ ಇದಿಷ್ಟು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.